ಅಂತ ಹೇಗೆ ಕೂತಿರ್ತೀರಾ ಅಂಕಲ್? ಪಟಾಕಿ ಹೊಡಿಯಲ್ವಾ? ಹೊಡಿತೀನಮ್ಮ, ಆದ್ರೆ ಈಗಲ್ಲ. ಮೊದಲು ನನ್ನ ತಂಗಿ ಬರಬೇಕು. ಈ ಪಟಾಕಿ ಹೊಡೆಯೋ ಕಾರ್ಯಕ್ರಮ ಅವಳ ಕೈಯಿಂದಾನೇ ಶುರು ಆಗ್ಬೇಕು. ಆಮೇಲೆ ನಾನು ನಿನ್ ಜೊತೆ ಎಲ್ಲ ಸೇರ್ಕೊಂಡು ಹೊಡಿತೀನಿ. ಶಾಂತಿ ಆಂಟಿ ಯಾವಾಗ ಬರ್ತಾರೆ ಅಂಕಲ್? ನಾನು ಅವಳನ್ನೇ ಕಾಯ್ತಾ ಇದ್ದೀನಿ ಪುಟ. ಸಿದ್ಧಾ, ಬುದ್ಧಿ, ಈ ಪಟಾಕಿನೆಲ್ಲ ಮಕ್ಕಳಿಗೆ ಹಂಚಿಕೊಡು. ಯಾಕೆ ಬುದ್ಧಿ? ಅವಳಿನ್ ಬರಲ್ಲ ಕಣೋ. ಅವಳು ಬರಂಗಿದ್ದಿದ್ರೆ ಈ ಅಣ್ಣನ ಇಷ್ಟೊತ್ತು ಕಾಯಿಸ್ತಾ ಇರ್ಲಿಲ್ಲ. ನೀರು ತುಂಬ ಹಬ್ಬಕ್ಕೆ ಬಂದ್ಬಿಡ್ತಾ ಇದ್ಲು. ಅವಳಿನ್ ಬರಲ್ಲ ಅನ್ಸುತ್ತೆ. ಅದು ಸತ್ಯ ಬುದ್ಧಿ. ಈ ಮಕ್ಕಳು ಹೇಳಿದಾಗೆ ಬೆಳಕು ಹರಿದ್ರೆ ಮುಂದಿನ ದೀಪಾವಳಿನೇ ಬಂದ್ಬಿಡುತ್ತೆ. ನಾಳೆ ನಾನೇ ಹೋಗಿ ಯಾಕೆ ಬರಲಿಲ್ಲ ಅಂತ ನೋಡ್ಕೊಂಡ್ಬರ್ತೀನಿ. ಆಯ್ತು, ಹಂಗೆ ಮಾಡಿ ಬುದ್ಧಿ. ಇಲ್ಲ ಮಗು, ನೀನ್ ಕೂತ್ಕೋಬಾ. ಪರವಾಗಿಲ್ಲಪ್ಪ, ನೀವ್ ಕೂತ್ಕೊಳ್ಳಿ. ಎಷ್ಟೊತ್ತು ಅಂತ ನಿಂತಿರ್ತೀರಾ? ಪರವಾಗಿಲ್ಲ, ನಂಗೆ ನಿಂತ ಅಭ್ಯಾಸವಿದೆ. ನೀನ್ ಕೂತ್ಕೊಳ್ಳಮ್ಮ. ಪರವಾಗಿಲ್ಲಪ್ಪ, ಕೂತ್ಕೊಳ್ಳಿ. ನಾನು ಹೇಳ್ತಾ ಇಲ್ವಾ ನೀನ್ ಕೂತ್ಕೊಳ್ಳಮ್ಮ ಅಂತಂದ್ರೆ? ಕೂತ್ಕೊಳ್ಳೋಕೋಸ್ಕರ ಯಾಕೆ ಇಷ್ಟೊಂದು ಚರ್ಚೆ? ನೀವು ವಯಸ್ಸಾದವರು, ಅವ್ರ ಹೆಣ್ಮಗು, ನೀವು ಕೂತ್ಕೊಳ್ಳೋ ಧರ್ಮ. ದೇವರು ನಿನ್ನ ಚೆನ್ನಾಗಿರ್ತೀರ. ಕೂತ್ಕೊಳ್ಳಿ. ಬಾಮ ಕೂತ್ಕೊ. ಇಟ್ಸ್ ಓಕೆ. ಎಲ್ರು ನಿಂತ ಕೆಲಸ ಅಂತ ಪಟ್ಟಣದ ಕಡೆ ಹೋಗ್ತಾ ಇದ್ರೆ ನೋಡು, ಬಸ್ ಯಾವ ತರ ರಶ್ ಆಗಿರುತ್ತೆ. ಕೂತ್ಕೊಳ್ಳೋಕ್ ಸ್ಥಳ ಇರೋಲ್ಲ. ಏನೋ ಪುಣ್ಯಾತ್ಮರು ಬಿಟ್ಕೊಟ್ರು. ನಿಮಗ್ ನನ್ ಕೆಲಸ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ಬಸ್ಸಿಗೆ ಯಾಕೆ ಬೈತೀರಾ? ಅಲ್ಲ, ಮನೇಲಿ ಇದ್ದಿದ್ರೆ ನಿನ್ಗೆ ಏನಾಗ್ತಿತ್ತು? ನಾಳೆ ಮನೆ ಕಾರ್ಬಾರ್ ಯಾರು ನೋಡ್ಕೊಳ್ಳೋರು? ಮನೇಲಿ ಇರೋದಾದ್ರೆ ನನ್ನನ್ನು ಯಾಕೆ ಓದಿಸಿದ್ರಿ? ಓದ್ದೇ ಇದ್ರೆ ಮದುವೆ ಮಾಡೋದು ಕಣಮ್ಮ. ಮದ್ವೆನೇ ಆಗದೆ ಹೋದ್ರೆ? ನಿನ್ನ ಜೀವನಕ್ಕೆ ನೀನೇ ಆಧಾರವಾಗಿದ್ದು ಇನ್ನೊಬ್ಬರನ್ನ ಅವಲಂಬಿಸೇ ಇರ್ಲಿ ಅಂತ ನೀನು ಓದಿಸಿರೋದು. ಅಲ್ಲಪ್ಪ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ನಾನ್ ದುಡಿಯೋಕ್ ಹೋಗದೆ ಇದ್ರೆ ನೀನು ಅಮ್ಮ ಸುಖವಾಗಿರಕ್ಕಾಗತ್ತಾ? ಅಲ್ಲಮ್ಮ, ಯಾಕಮ್ಮ ಇಷ್ಟೊಂದು ಹಠ ಮಾಡ್ತೀಯ? ಎಲ್ಲ ನಿಂದೆ ಆಗೋಯ್ತು. ನನ್ ಮಾತು ಸ್ವಲ್ಪ ಕೇಳಮ್ಮ. ಇನ್ ಮುಂದೆನಾದ್ರೂ ನೀನು ಅಮ್ಮ ಜೀವನ ಪರ್ಯಂತ ಸುಖವಾಗಿರ್ಬೇಕು ಅಂದ್ರೆ ನಾನ್ ದುಡಿಲೇಬೇಕು. ನಾನ್ ಯಾರ ಮಾತನ್ನು ಕೇಳಲ್ಲ. ನಾನ್ ಓದಿರೋದು ವೇಸ್ಟ್ ಆಗ್ಬಾರ್ದಪ್ಪ, ಸಾರ್ಥಕ ಆಗ್ಬೇಕು. ಆಯ್ತಮ್ಮ, ನಿನ್ ಇಷ್ಟ ಬಂದಾಗ ಮಾಡ್ಕೊ ಹೋಗಮ್ಮ. ಎಕ್ಸ್ಕ್ಯೂಸ್ ಮೀ. ಎಸ್. ಡಾಕ್ಟರ್ ಶಾಂತಿ ಎಲ್ಲಿರ್ತಾರೆ? ನೀವು ಅವ್ರಿಗೆ ಏನಾಗ್ಬೇಕು? ನಾನು ಅವ್ರ ಅಣ್ಣ. ಶಾಂತಿ ಅನ್ನೋರು ಯಾರೋ ಗೊತ್ತಿಲ್ಲ, ಡಾಕ್ಟರ್ನ ಕೇಳಿ. ಡಾಕ್ಟರ್ ಎಲ್ಲಿದ್ದಾರೆ? ಚೆಕಪ್ ರೂಮ್ ಅಲ್ಲಿ ಇದ್ದಾರೆ, ಬರ್ತಾರೆ. ಡಾಕ್ಟರ್ ಶಾಂತಿ ಬೇಕಾಗಿತ್ತು. ಶಾಂತಿನಾ? ಶಾಂತಿ ಹಬ್ಬಕ್ಕೆ ಅಂತ ಊರಿಗೆ ಹೋದಳು, ಇನ್ನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿಲ್ಲ. ನೋ ಡಾಕ್ಟರ್, ಅವಳು ಇನ್ನೂ ಊರಿಗೆ ಬಂದಿಲ್ಲ ಅಂತ ನಾನೇ ಹುಡ್ಕೊಂಡು ಬಂದಿದ್ದೀನಿ. ನೋಡಿ, ನಂಗೆ ಗೊತ್ತಿರೋದಿಷ್ಟೇ. ಇಲ್ಲಿಂದ ಅಂತೂ ಹಳ್ಳಿಗೆ ಹೋಗ್ತೀನಿ ಅಂತ ಹೋದ್ಲು ಅಷ್ಟೇ. ಚಂದ್ರನವರ, ನಾನು ಬುದ್ಧಿ ಸಿದ್ಧ ಮಾತಾಡ್ತಾ ಇರೋದು. ಶಾಂತಿ ಬಂದ್ಲಾ? ಇನ್ನು ಬಂದಿಲ್ಲ ಬುದ್ಧಿ. ಹಾಸ್ಪಿಟಲ್ ಕೇಳಿದ್ರು ಊರು ಹೋಗಿದ್ದಾಳೆ ಅಂತ ಹೇಳಿದ್ರು. ಯಾವ್ದಕ್ಕೂ ಇದ್ದು ಸ್ವಲ್ಪ ನೋಡ್ಕೊಂಡು ವಿಚಾರಿಸ್ಕೊಂಬನ್ನಿ. ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ. ಎಲ್ಲಿ ಹೋಗಿರ್ಬೋದು ಇವಳು? ಎಲ್ಲಂತ ಹುಡ್ಕೋದು? ಒಂದು ಫ್ಲೇವರ್ಡ್ ಮಿಲ್ಕ್ ಕೊಡಿ.
ಆ ಬೈಕ್ ಫಾಲೋ ಮಾಡಿ. ವೇಣು ವೇಣು ಅಲ್ಲಿ ಎಲ್ಲ ಡ್ರೆಸ್ ಹಾಕೊಂಡಿದ್ದಾರೆ ಅಲ್ಲಿ. ಹಲೋ ಯಾವ ಏನೇ ಹೀಗೇನೆ ಗಾಡಿ ಸಾರಿ ಸರ್ ಸಾರಿ ಅಂತ ಸಾರಿ ಹೋಗ. ಹಲೋ ಹಲೋ ಮಿಸ್ ಹಲೋ ಅವರಿಬ್ರು ರೆಗ್ಯುಲರ್ ಆಗಿ ಇದೇ ರಸ್ತೆಯಲ್ಲಿ ಹೋಗೋರಾದ್ರೆ ಇದೇ ಸರ್ಕಲ್ಗೆ ಇದೇ ಟೈಮ್ಗೆ ಬರ್ಬೇಕಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಚಂದ್ರು ಅಂತ. ನಿಮಗೆ ಶಾಂತಿ ಗೊತ್ತಲ್ವಾ? ಶಾಂತಿ? ನೀವು? ನಾನು ಶಾಂತಿ ಅಣ್ಣ. ಇಲ್ಲ, ನಂಗೆ ಯಾವ ಶಾಂತಿನೂ ಗೊತ್ತಿಲ್ಲ. ಒಂದು ನಿಮಿಷ ನೋಡಿ, ಈ ಶಾಂತಿ ನನ್ನ ತಂಗಿ ಜೊತೆ ನೀವು ಊರಿಗೆ ಬಂದಾಗ ತೆಗೆದ ಫೋಟೋ ಇದು. ನಿಮ್ಗೆ ಅವಳು ಗೊತ್ತು. ಅವಳು ಎಲ್ಲಿದ್ದಾಳೆಂತೂ ನಿಮಗೆ ಗೊತ್ತು. ಪ್ಲೀಸ್ ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಇವರು ನನ್ನ ಫ್ರೆಂಡ್ ವಿಕ್ರಮ್ ಅಂತ. ಹಲೋ ಹಲೋ. ನೋಡಿ, ನಿಮ್ಮ ಹೆಸರು? ಲತಾ ಅಂತ. ಮಿಸ್ ಲತಾ, ಪ್ರತಿ ದೀಪಾವಳಿಗೂ ಬರ್ತಾ ಇದ್ದ ನನ್ನ ತಂಗಿ ಶಾಂತಿ ಈ ಸಾರಿ ಬಾರದೆ ಹೊಸರು ಕಟ್ಕೊಂಡು ಹುಡುಕಾಗಿದೆ. ಎಲ್ಲೇ ಹೋದ್ರು ಯಾರು ಯಾವ ರೀತಿ ಹೋಪ್ಸು ಕೊಡ್ತಾ ಇಲ್ಲ. ಈಗ ನನ್ಗೆ ಉಳಿದಿರೋ ಹೋಪ್ಸು ನೀವೇ. ನಿಮ್ಗೆ ಗೊತ್ತಿರೋ ಸತ್ಯನ ಹಂಚ್ಕೊಂಡ್ರೆ ನನ್ನ ದುಃಖನ ಹಂಚ್ಕೊಂಡಾಗುತ್ತೆ. ನಿಮ್ಮ ಫ್ರೆಂಡ್ನ ಹುಡುಕೋದಕ್ಕೆ ಸಹಾಯ ಮಾಡಿದಾಗುತ್ತೆ. ಪ್ಲೀಸ್. ಬಟ್ ಐ ಕಾಂಟ್ ಡೂ ಇಟ್. ಹಾಗೇನಾದ್ರೂ ಮಾಡಿದ್ರೆ ನನ್ನ ಪ್ರಾಣಕ್ಕೆ ನಾನೇ ಅಪಾಯ ತಂದ್ಕೊಂಡಾಗುತ್ತೆ. ನೋನು, ನೀವು ಸತ್ಯ ಹೇಳಬೇಕು. ನಿಮ್ಮ ಪ್ರಾಣ ಕಾಪಾಡೋ ಜವಾಬ್ದಾರಿ ನಂದು. ಇಲ್ಲೇನು ಮಾತಾಡೋದು ಬೇಡ, ಬನ್ನಿ ಮನೆಗೆ ಹೋಗೋಣ. ಹೇಳ್ಬಿಡು ಲತಾ, ಅವ್ರು ಎಷ್ಟೊಂದು ಧೈರ್ಯ ಕೊಡ್ಬೇಕಾದ್ರೆ ನಿನಗೆ ಯಾಕೆ ಭಯ? ಅವ್ರ ತಂಗಿ ಅವ್ರಿಗೆ ಸಿಕ್ಕಿದ್ರೆ ನಮಗೂ ಸಂತೋಷ ಅಲ್ವಾ? ಆವತ್ತು ನಾನು ಶಾಂತಿ ಆಟೋಲ್ ಬರ್ಬೇಕಾರೆ ಕರ್ಕೊಂಡು ಹೋಗೋಣ. ನಿನ್ ತಲೆಗಿಲಿ ಕೆಟ್ಟಿದ್ಯಾ? ರೌಡಿಗಳ ವಿಷಯ ನಮ್ಗೆ ಯಾಕೆ? ಅವ್ನು ರಕ್ತದ ಮಾಡೋನಲ್ಲಿ ಬಿದ್ದು ಸಾಯ್ತಾ ಇದ್ರು. ಡಾಕ್ಟರ್ ಸುಮ್ಮನೆ ಇರಕ್ಕಾಗತ್ತೇನೆ? ಬಾರೆ. ಬನ್ರಿ ಡ್ರೈವರ್, ಇವ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ರಿ. ನನ್ನನ್ನು ಮಾತ್ರ ಕರಿಬೇಡಿ, ಪೊಲೀಸ್ ಗಿಲೀಸ್ ರಾಮಾಯಣ ಬೇಕಾಗಿಲ್ಲ. ಬನ್ರಿ, ನಿಮ್ಗೆ ಯಾವ್ದೇ ವಿಟ್ನೆಸ್ಗೂ ಕರಿಯಲ್ಲ. ಎಲ್ಲಿ? ಆಸ್ಪತ್ರೆ ಅಲ್ಲ? ಹೌದು ಸರ್, ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ. ನಾನು ಈಗ ಬರ್ತಾ ಇದ್ದೆ. ಇವನ್ಗೆ ಕಾನ್ಶಿಯಸ್ ಬಂದ್ಮೇಲೆ ಸ್ಟೇಟ್ಮೆಂಟ್ ತೋರಿ. ಸರಿ ಸರ್. ಓಕೆ. ಕಾನ್ಶಿಯಸ್ ಬಂದ್ಮೇಲೆ ಸ್ಟೇಟ್ಮೆಂಟ್ ತೋಳಿ ಅಂತ ಸುಮ್ಮನೆ ಹೇಳಿದ್ದೀನಿ. ಪರ್ಮನೆಂಟ್ ಆಗಿ ಕಾನ್ಶಿಯಸ್ ಬದಲೇಬಾರ್ದು. ಓಕೆ? ಯಾಕೆ ಓಡ್ತಾ ಇದ್ಯಾ? ಏನಾಯ್ತು? ಶಾಂತಿ, ಪ್ಲೀಸ್ ನನ್ ಜೊತೆ ಬರ್ತೀಯಾ? ಆ ಪೇಷಂಟ್ ಕಾನ್ಶಿಯಸ್ ಬಂತ? ಪೇಷಂಟ್ ಬಗ್ಗೆ ನಾನೇನು ಕೇಳ್ಬೇಡ. ಯಾಕೆ ಒಂಥರ ಆಡ್ತಿದ್ಯಲ್ಲ? ಸರಿಯಾಗಿ ಏನಂತ ಬಿಡಿಸ್ ಹೇಳ್ಬಾರ್ದಾ? ಅದ್ರ ಬಗ್ಗೆ ಹೇಳಕ್ ನನ್ಗೆ ಟೈಮ್ ಇಲ್ಲ. ಈಗ ನೀನ್ ನನ್ ಜೊತೆ ಅಟೆಂಡ್ ಮಾಡಕ್ ಆಗದೆ ಇದ್ರೆ ನಾನೇ ಹೋಗಿ ಅಟೆಂಡ್ ಮಾಡ್ತೀನಿ, ಆಯ್ತಾ?
ಶಾಂತಿ ಆಸ್ಪತ್ರೆಯಲ್ಲಿ ಕೊಲೆ ಮಾಡಿದ್ ನೋಡಿದ್ಮೇಲೆ ಕಣ್ಮರೆ ಆದವಳು ಮತ್ತೆ ಕಾಣ್ಲೇ ಇಲ್ಲ. ಆಮೇಲೆ ಗೊತ್ತಾಯ್ತು ಆವತ್ತು ಕೊಲೆಯಾದ ವ್ಯಕ್ತಿ ರೇಜರ್ ಕಡೆಯವನು, ಕೊಲೆ ಮಾಡಿದವನು ಶಾಕ್ ಮೋರನ್ ತಮ್ಮ ಅಂತ. ಏನಾಗ್ಬೇಕು? ಒಂದು ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಡೋಂಥದ್ದು ಏನ್ರಿ ಆಗಿದೆ ನಿಮ್ಗೆ? ಬ್ಲಡ್ ಕಾಣ್ತಾ ಇಲ್ಲ, ಆಕ್ಸಿಡೆಂಟ್ ಆದಂಗಿಲ್ಲ, ಚಾಕು ಚೂರಿ ಏಟು ಏನು ಕಾಣ್ತಾನೆ ಇಲ್ಲ. ಅದೆಲ್ಲ ಆದ್ರೇ ಕಂಪ್ಲೇಂಟ್ ಕೊಡ್ಬೇಕಾ? 3-4 ದಿವಸದಿಂದ ನನ್ನ ತಂಗಿ ಕಾಣಿಸ್ತಾ ಇಲ್ಲ. ಓಹೋ, ಮಿಸ್ಸಿಂಗ್ ಕೇಸಾ? ರಾಯಕ್ಕೆ ಬಂದ ಹೆಣ್ಮಕ್ಳು ತಂದೆ ಗಿಂದೆಗೆ ಅಂತ ಹೋಗೋದು, ಹಾಕಿ ಹಾಕೊಂಡಿರೋ ಕರ್ಮಕ್ಕೆ ನಾವು ಅವ್ರನ್ನ ಹುಡ್ಕೋದು. ಇನ್ನ ಈ ಗೋಲ್ಡ್ ನಮಗೆ ತಪ್ಪಿದ್ದಲ್ಲ. 304 ಸರ್, ಏನ ಕುಡಿಯಕ್ ತಗೊಂಬಾರ. ಏನ್ ತರ್ಲಿ ಸರ್? ಕಾಫಿನೋ ಟೀನೋ? ಯಾವುದೋ ಒಂದು ತಗೊಂಬಾರ. ಆ ಭಟ್ರು ಹೋಟ್ಲಲ್ಲಿ ಕಾಫಿ ಟೀ 2 ಒಂದೇ ತರ ಇರುತ್ತೆ. ಸರ್, ಹಿಂದೇನೀಗ? ನನ್ನ ತಂಗಿ ಕೆಲವು ದಿನಗಳಿಂದ ಕಾಣ್ತಾ ಇಲ್ಲ. ಎಲ್ಲೋಗಿದ್ದಾಳೆ? ಅದು ಗೊತ್ತಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಬರ್ತಾ ಇದೆ ಅಂತ ತಾನೇ ನಿನ್ನ ಪ್ರಶ್ನೆ. ತುಂಬಾ ಸ್ಮಾರ್ಟ್ ಆಗಿ ಮಾತಾಡ್ತೀಯ. ಜಸ್ಟ್ ಆನ್ಸರ್ ಟು ಮೈ ಕ್ವಶನ್. ಎಷ್ಟು ದಿವಸದಿಂದ ಕಾಣ್ತಾ ಇಲ್ಲ? ಆಗಲೇ 3-4 ದಿವಸ ಆಯ್ತು. ಮೈನರ ಮೇಜರ? ಮೇಜರ್. ಮೇಜರ? ನೋಡಕ್ ಹೇಗಿದ್ಲು? ಒಳ್ಳೆ ಫಿಗರಾ? ಲಕ್ಷಣವಾಗಿದ್ಲು. ಏನಾದ್ರೂ ಲವ್ ಗಿವ್ ಚಕ್ಕರ್ನಲ್ಲಿ ಬಿದ್ದಿದ್ಲಾ? ಸರ್, ಅವಳು ಅಂತವಳಲ್ಲ. ಪ್ರತಿಯೊಬ್ಬ ಅಣ್ಣಾನು ಹೀಗೆ ತಿಳ್ಕೊಂಡೆ ಉಲ್ಲುಕಾಪಟ್ಟ ಅನ್ಸ್ಕೊಳ್ಳೋದು. ನನ್ನ ತಂಗಿ ಸಕಲ ಗುಣ ಸಂಪನ್ನೆ, ತಲೆ ತಗ್ಸಿ ನಡೀತಾ ಇದ್ರೆ ಭೂಕಂಪ ಆದ್ರೂ ಅಕ್ಕಪಕ್ಕ ನೋಡವಳಲ್ಲ ಅಂತ. ಒಂದು ಸಾರಿ ಹೆಣ್ಮಕ್ಳು ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಅವ್ರು ಆಡೋ ಆಟನ ನೀನು ಊಹಿಸ್ಕೊಳ್ಳಕ್ಕೂ ಸಾಧ್ಯ. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅಂತ ಆಡ್ತಾ ಇರ್ತಾರೆ. ದಯವಿಟ್ಟು ನನ್ನ ತಂಗಿ ಬಗ್ಗೆ ಅಷ್ಟು ಕೇವಲ ಮಾತಾಡಿ. ಅವಳು ಒಬ್ಬ ಜವಾಬ್ದಾರಿ ಇರೋ ಡಾಕ್ಟರ್, ಬೇರೆ ಹುಡುಗಿರ ತರ ಅಲ್ಲ. ಓಹೋ, ಡಾಕ್ಟ್ರ ಅಂದ್ಮೇಲೆ ಬಿಡು. ಅವಳು ಡಾಕ್ಟರ್ ಹೋಗ್ತಾ ಇರ್ಬೇಕಾದ್ರೆ ನೀನ್ ಅವಳ ಜೊತೆಗೆ ಏನಾದ್ರು ಹೋಗ್ತಾ ಇದ್ದ? ಇಲ್ಲ, ಅಲ್ಲೇ ಇರೋದಪ್ಪ. ನಿನ್ಗೇನಾದ್ರೂ ಟೈಮ್ ಇದ್ರೆ ಯಾವ್ದಾದ್ರು ಮೆಡಿಕಲ್ ಕಾಲೇಜ್ ಹತ್ರ ಹೋಗಿ ಅಲ್ಲಿಯ ಸ್ಟೂಡೆಂಟ್ಗಳ ಅವಸ್ಥೆನು ಆಗ ನಿನಗೆ ಗೊತ್ತಾಗುತ್ತೆ. ಅದರ ಅವಶ್ಯಕತೆ ನನಗಿಲ್ಲ. ನನಗೆ ನನ್ನ ತಂಗಿ ಬೇಕು, ಅದಕ್ಕೆ ನಿಮ್ ಸಹಾಯ ಬೇಕು. ಅಷ್ಟು ತಂಗಿ ಬೇಕು ಅಂದ್ರೆ ತಕ್ಷಣ ತಂದ್ಕೊಡಕ್ಕೆ ನನ್ನ ಜೇಬಲ್ ಇಟ್ಕೊಂಡಿದ್ದೀನಿ. ನಿನ್ ತಂಗಿ ಕಳೆದೋಗಿರೋ ನಿಜ ತಾನೆ? ದೆನ್ ಯು ಹ್ಯಾವ್ ಎ ಪೇಷನ್ಸ್. ಹುಡುಕೋರು ನಾವು, ಕಂಪ್ಲೇಂಟ್ ಕೊಡೋಕೆ ಬಂದಿರೋ ನೀನಷ್ಟು ಮಾಡು. ಸರಿ, ಈಗ ಕಂಪ್ಲೇಂಟ್ ಬರ್ಕೊಳ್ಳಿ. ನೀನ್ ಬರ್ಕೋ ಅಂತ ಹೇಳಿದ ತಕ್ಷಣನೇ ಬರ್ಕೊಳ್ಳಕ್ಕೆ ಸಂಬಳ ಕೊಡೋನು ನೀನಲ್ಲ, ಸರ್ಕಾರ. ಸರ್ಕಾರ ನಿಮಗೆ ಸಂಬಳ ಕೊಡ್ತಾ ಇದೆ ಅಂತಾನೆ ನಾನ್ ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿರೋದು. ಗುಡ್. ಮಾತಲ್ಲಿ ನಿಶ್ಚೀಮ. ಯಾವೂರು? ಶಿವನಹಳ್ಳಿ. ಅಂದ್ರೆ ಬೆಂಗಳೂರಿನವನಲ್ಲ, ರೂರಲ್ಲು. ಆದ್ರೂ ಕರ್ನಾಟಕದವನೇ. ಅದು ಮಾತಾಡೋ ಸ್ಟೈಲ್ನಲ್ಲೇ ಗೊತ್ತಾಗುತ್ತೆ. ಈ ಅವಶ್ಯಕತೆ ಇಲ್ದಿರೋ ಪ್ರಶ್ನೆ ಎಲ್ಲ ಕೇಳಿ ಟೈಮ್ ಯಾಕೆ ಸರ್ ವೇಸ್ಟ್ ಮಾಡ್ತೀರಾ? ನನ್ನ ತಂಗಿ ಪ್ರತಿ ವರ್ಷ ಹಬ್ಬಕ್ಕೆ ಊರಿಗೆ ಬರ್ತಾ ಇದ್ಲು. ಈ ವರ್ಷ ಬರ್ಲಿಲ್ಲ. ಅವಳು ಕೆಲಸ ಮಾಡೋ ಹಾಸ್ಪಿಟಲ್ ಹೋಗಿ ಕೇಳಿದ್ರೆ ಊರಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ಅವಳ ಜೀವಕ್ಕೆ ಅಪಾಯ ಇದೆ. ಪ್ಲೀಸ್. ಜೀವಕ್ಕೆ ಅಪಾಯ ಇದೆ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ಒಬ್ಬ ವ್ಯಕ್ತಿಯ ಪ್ರಾಣನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಆ ಕೊಲೆಗೆ ವಿಟ್ನೆಸ್ ಆಗಿದ್ದಕ್ಕೆ ಆ ಕೊಲೆಗಾರರು ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಅಂದ್ರೆ ಕಿಡ್ನಾಪ್ ಮಾಡಿರೋದು ಯಾರು ಅಂತಾನೂ ನಿನಗೆ ಗೊತ್ತಿರಬಹುದು ಅಲ್ಲ? ಎಸ್, ಶಾಕ್ ಮೋರ. ಆ ಶಾಕ್ ಮೋರನ್ನ ನೀನ್ ನೋಡಿದ್ಯಾ? ಇಲ್ಲ, ನೋಡಿಲ್ಲ. ಮತ್ ಅವನೇ ಅಂತ ನೀನೇ ಆಗಿ ಹೇಳ್ತೀಯ? ಯಾವುದೇ ಆಧಾರ ಇಲ್ಲದೆ ಶಾಕ್ ಮೋರನ ಮೇಲೆ ಆಪಾದನೆ ಹೊತ್ತ ಸರಿನಾ? ಅಲ್ಲ ಸರ್, ನೀವು ಅವನ ಪರನೇ ಮಾತಾಡ್ತಿರಲ್ಲ. ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಇಲ್ವಾ? ನೀನ್ ಹೇಳಿದ್ದೆಲ್ಲ ನಂಬೋಕೆ ನೀನೇನು ಸತ್ಯ ಹರಿಶ್ಚಂದ್ರನ ವಂಶನ ಅಂತ ಕೇಳ್ತೀರ? ಈ ಪೊಲೀಸ್ ಸ್ಟೇಷನ್ ಹರಿಶ್ಚಂದ್ರನ ಹೆಸರೆತ್ತಿ ಆ ಹೆಸರಿಗೆ ಅವಮಾನ ಮಾಡಬೇಡಿ. ಏಯ್, ಜಾಸ್ತಿ ಸ್ಮಾರ್ಟ್ ಆಗಕ್ ನೋಡ್ಬೇಡ. ನಾನ್ ಸ್ಮಾರ್ಟ್ ಆಗೋದಕ್ಕೆ ನೋಡ್ತಾ ಇಲ್ಲ, ಇರೋ ವಿಷಯನ ಹೇಳ್ತಾ ಇದ್ದೀನಿ. ನಾನು ಆ ಶಾಕ್ ಮೋರನ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ರೆ ನೀವು ಅವನ್ ಗುಣಗಾನ ಮಾಡ್ತಾ ಇದ್ದೀರಾ. ಗುಣಗಾನ ಮಾಡ್ತಾ ಇಲ್ಲ, ಎಚ್ಚರಿಕೆ ನೀಡ್ತಾ ಇದ್ದೀನಿ. ಶಾಕ್ ಮೋರನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರ ಮಾತಾಡು. ಅವನ ಕಡೆಯವ್ರ ಕಿವಿಗಳು ಊರೆಲ್ಲ ಇವೆ. ಅಂದ್ರೆ ಈ ಸ್ಟೇಷನ್ ಅಲ್ಲೂ ಇದೆಯಾ? ಬಹುಶಃ ಆ ಶಾಕ್ ಮೋರನ್ ಕಡೆ ಕಿವಿಗಳಲ್ಲಿ ನಿಮ್ದು ಸೇರಿರ್ಬೇಕು. ಇಲ್ಲ ಅಂದ್ರೆ ಕಾನೂನು ಕಾಯಕ್ ಕೂತಿರೋ ನೀವು ಕಂಪ್ಲೇಂಟ್ ಕೊಡಕ್ ಬರೋ ನಮ್ಮಂತ ನಾಗರಿಕರನ್ನ ಈ ರೀತಿ ನಾಯಿ ತರ ನೋಡ್ತಾ ಇರ್ಲಿಲ್ಲ.
ಸರ್ಕಾರ ಕೊಟ್ಟರು ಕಾಕಿ ಹಾಕೊಂಡೆ ಆ ರಾಕ್ಷಸರ ಗುಣಗಾನ ಮಾಡ್ತಿರಲ್ಲ. ನನ್ನ ಪ್ರಕಾರ ರೌಡಿಸಮ್ನೆ ಕಸಬು ಮಾಡ್ಕೊಂಡಿರೋರ್ಗಿಂತಲೂ ಸಮಾಜದ ರಕ್ಷಕರು ಅನ್ಸ್ಕೊಳ್ಳೋ ನೀವೇ ಡೇಂಜರ್. ನಿಮ್ಮಂತವ್ರು ಇರೋವಾಗ ಈ ಸ್ಟೇಷನ್, ಈ ಟೇಬಲ್, ಈ ಕುರ್ಜಿ ಎಲ್ಲ ವೇಸ್ಟ್. ನಿಮ್ಮಂತವ್ರು ಸಂಬಳ ಕೊಡ್ತಾರ ಸರ್ಕಾರನೂ ನ್ಯಾಷನಲ್ ವೇಸ್ಟ್. ಯಾರು ಬೇಕಾಗಿತ್ತು? ಶಾಕ್ ಮೋರ. ಉದ್ದೇಶ ಅದು ಅವನಿಗೆ ಹೇಳಬೇಕು. ಅಣ್ಣ, ಆ ಹುಡುಗಿ ಅಣ್ಣ ಬಂದಿದ್ದಾನೆ. Yes, I like this Indian sentiment. ತಂಗಿ, ಅಮ್ಮ, ಅಕ್ಕ ಅಂದ್ರೆ ಪ್ರಾಣನ ಇಟ್ಟುಕೊಂಡು ಇನ್ನೂ ಬದುಕ್ತಿರೋ ನಿನ್ನಂಥವ್ರ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ನೀನ್ ಹೆಮ್ಮೆ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ಮೊದಲು ನನ್ನ ತಂಗಿನ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಪೊಗುರು, ಇಂಡಿಯನ್ ಪೊಗುರು. ಇಳಿಸೋಕೆ ಇದನ್ ಬರೀ ಉಣ್ಣೆ ಚರ್ಮ ಇರೋ ಕುರಿ ಅಲ್ಲ, ಟಗರು. ಓ, ನಿನ್ ತಂಗಿ ಇಲ್ಲೇ ಇದೆ ಅಂತ ತಿಳ್ಕೊಂಡು ಬಂದಿರೋ ನೀನು ಟಗರು ಹೇಗಾಗ್ತೀಯ? ಕುರಿನೇ. ಗೊತ್ತಿಲ್ಲದೆ ಬಂದಿದ್ದೀನಿ ಅಂತ ನೀನ್ ತಿಳ್ಕೊಂಡ್ರೆ ನೀನು. ಹಾಗಾದ್ರೆ ನಿನ್ ತಂಗಿನ ಹುಡುಕ ಹೋಗು. ಅಣ್ಣ ಹೇಳಿದ್ ಗೊತ್ತಾಗ್ಲಿಲ್ವಾ? ಅಣ್ಣ ಹೇಳಿದಿರ್ಲಿ, ಇದಕ್ಕೆಲ್ಲ ಕಾರಣ ನೀನ್ ತಾನೆ. ನಾನ್ ನನ್ನ ತಂಗಿನ ಕರ್ಕೊಳ್ದೆ ಇಲ್ಲಿಂದ ಹೋಗೋದಿಲ್ಲ. ಹೋಗದೆ ಇರೋನ ಹೊರಗಡೆ ಕಳಿಸೋದಿಕ್ಕೆ ನಮ್ದೇ ಒಂದು ಸ್ಟೈಲ್ ಇದೆ. ಇದು ನನ್ನ ಸ್ಟೈಲು. ಎಲ್ಲೋ ನನ್ನ ತಂಗಿ ಬಿಟ್ಬಿಡವನ್ನ. ಎಲ್ಲೋ ನನ್ನ ತಂಗಿ. ಬಿಡವನ್ನ. ಶಾಂತಿ, ಶಾಂತಿ. ಶಾಂತಿ, ಶಾಂತಿ. ಶಾಂತಿ, 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 ಶಾಂತಿ. ಶಾಂತಿ, ಶಾಂತಿ. ಇನ್ಸ್ಪೆಕ್ಟರ್, ನನ್ ತಂಗಿನ ಕೊಂದ್ ಚಂಡಾಲ ಅರೆಸ್ಟ್ ಮಾಡೋದ್ ಬಿಟ್ಟು ನನ್ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಸತ್ತಿರೋದು ನಿನ್ ತಂಗಿನೇ ಇರ್ಬೋದು, ಆದ್ರೆ ಇದನ್ನ ಪ್ರೂವ್ ಮಾಡೋರ ನಿನ್ನೀಗ ಟಾಡಾ ಆಕ್ಟ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯ ಮನೆಗೆ ನುಗ್ಗಿ ಗುಂಡಾಗಿ ಮಾಡ್ತಾ ಇದ್ದೀನಿ. ನಾ ಮರ್ದ ನನ್ನ ಮಗನೇ, ನೀನೊಂದು ಹೆಣ್ಣಿನ ಹೋಟೆಲ್ ಹುಟ್ಟಿಲ್ಲ ಅಂತ ಕಾಣುತ್ತೆ, ಪಿಶಾಚಿ ಹೋಟೆಲ್ ಹುಟ್ಟಿರ್ಬೇಕು. ಅದಕ್ಕೆ ಅಣ್ಣ ತಂಗಿ ಸಂಬಂಧ ಗೊತ್ತಿಲ್ಲದೆ ಮಾತಾಡ್ತಾ ಇದ್ಯಾ? ಶಾಂತಿ, 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 ಶಾಂತಿ. ಅಯ್ಯೋ, ಜನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಇವನು ನಮ್ಮ ಸ್ಟೇಷನ್ಗೆ ಬಂದು ನಮ್ಮನ್ನೆಲ್ಲ ವೇಸ್ಟೇಜ್ ಅಂತಾನಲ್ಲ.
ಇವನ್ ಧೈರ್ಯಕ್ಕೆ ಸದ್ಯಕ್ಕೆ ಈಗ ಕೊಟ್ಟಿರೋ ಬಹುಮಾನನೇ ಸಾಕು. ಹಾ, ಇವನು ಟಾಡಾ ಕೇಸ್ ಮೇಲೆ ಕೋರ್ಟ್ ಪ್ರೊಡ್ಯೂಸ್ ಮಾಡೋರ್ಗು ಇವನು ಹಣ ಬೀಳದಂಗೆ ನೋಡ್ಕೊಳ್ಳಿ. ಆಮೇಲೆ ಲಾಕಪ್ ಡೆತ್ತು, ಆ ಡೆತ್ತು, ಈ ಡೆತ್ತು ಅಂತ ನಮ್ಮನ್ನ ಫುಟ್ಬಾಲ್ ಆಡ್ತಾರೆ. ಸರಿ ಸರ್. ನಾನು ಮತ್ತೆ ಬರ್ತೇನೆ. ಓಕೆ ಓಕೆ ಸರ್. ಊಟ ಮಾಡಯ್ಯ. ಹಸ್ಕೊಂಡಿದ್ ಸತ್ತೋದ್ರೆ ನಾವೇನ್ ಮಾಡೋದು? ನಿನ್ಗೆ ಹೇಳ್ತಾ ಇರೋದು, ಊಟ ಮಾಡಯ್ಯ. ಹಲೋ ಸರ್, ಸರ್ ನಾವು ವರ್ಕ್ ಮಾಡಿರೋದ್ರಿಂದ ವಿಪರೀತ ಜ್ವರ ಬಂದ್ಬಿಟ್ಟಿದೆ ಸರ್. ಸತ್ಕಿತ್ ಹೋಗ್ಬಿಟ್ರೆ ಏನ್ ಸರ್ ಮಾಡೋದು? ಹೌದಾ? ನಾನು ಬರೋರ್ಗು ಅವನು ಎಚ್ಚರವಾಗಿರುವಾಗ ನೋಡ್ಕೊಳ್ಳಿ. ನಾನು ಈಗಲೇ ಬರ್ತಾ ಇದ್ದೀನಿ. ಓಕೆ ಓಕೆ ಸರ್. ಕೊನೆಗೂ ತಪ್ಪಿಸ್ಕೊಂಡಲ್ಲ. ಜೆಂಟಲ್ಮ್ಯಾನ್, ನಾನ್ ನಿಮಗೊಂದು ಮಾತು ಹೇಳ್ತೀನಿ. ಆಕಾಶ ಹತ್ರೆ ಭೂಮಿ ನಗುತ್ತಂತೆ. ಇದು 100% ಸತ್ಯ. ಯಾರಾದ್ರೂ ಒಬ್ರು ಹತ್ರೇನೆ ಇನ್ನೊಬ್ರು ನಗಕ್ ಸಾಧ್ಯ. ಈಗ ಶಾಕ್ಮೋರ ತನ್ನ ತಮ್ಮನ ಸಾವನಿಂದ ಆಡ್ತಾ ಇದ್ದಾನೆ. ಅದೇ ಖುಷಿಯಿಂದ ನಾವು ನಗ್ತಾ ಇದ್ದೀವಿ. ಎಗರಿ ಹೋದ ಜೋಗಿ ತಲೆಯ ಪುಣ್ಯ ಸ್ಮರಣೆಗಾಗಿ ಇವತ್ತು ಈ ಪಾರ್ಟಿ. ಕಮಾನ್ ಎಂಜಾಯ್.
ವಯಸ್ಸು ಮೈಗಿಲ್ಲುತ್ತಿದೆ. ಎಸ್ ಡಾಕ್ಟರ್, ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಮ್ಮವ್ರ ಪ್ರಾಣದ ಬೆಲೆ ಅದಕ್ಕಿಂತ ಜಾಸ್ತಿ. ಓಕೆ ಜಾಕಿ ಅಣ್ಣ, ನನ್ನ ತಮ್ಮನ ಕೊಂದನಲ್ಲ, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಗ್ಯಾಂಗ್ ಎಷ್ಟು? ಅವ್ನು ಏಕಾಂಗಿ ಅಣ್ಣ, ಗ್ಯಾಂಗ್ ಇಲ್ಲ. ಓಚೆ, ಅವನ ತಂಗಿ ಹುಡ್ಕೊಂಡು ಬಂದಾಗ ಅವನು ಹೊಸಗೆ ಹಾಕ್ಬಿಟ್ಟಿದ್ರೆ ನನ್ನ ಕಣ್ಣು ಮುಂದೆ, ನನ್ನ ಮನೆ ಮುಂದೆ ಅವನು ರಕ್ತದ ಹೋಗ್ಲಿ ಆಡ್ತಿರ್ಲಿಲ್ಲ ಬೋಡಿ ಮಗ. ಅವನನ್ನ ಆ ರೇಜರ್ ತನ್ನ ಅಡ್ಡದಲ್ಲಿ ಇಟ್ಕೊಂಡಿರ್ತಾನೆ. ಸಮಯ ನೋಡಿ ಸ್ಕೆಚ್ ಹಾಕ್ಬೇಕು. ಎಸ್, ಸ್ಕೆಚ್ ಹಾಕ್ಬೇಕು. ಯಾರು ಈ ಪಾರ್ಟಿ? ಟೀಚರ್ ಕೂಡ ಇವನ್ನ ಆರ್ಡರ್ ಬೇರೆ ಮಾಡಿದಾನೆ. ಇವನ್ ತಂಗಿನ ಆ ಶಾತ್ನೂರನ್ ತಮ್ಮ 1+1 ಮಾಡ್ದ. ಇವನು ಅವನ್ ತಲೆನ ಒಂದ್ ಮೈನಸ್ ಮಾಡ್ದ. ನಮ್ ಬಾಸ್ಗೆ ದಿಲ್ ಖುಷ್. ಅದಕ್ಕೆ ಈ ರಾಜಮರ್ಯಾದೆ. ನಿಜವಾದ ಗಂಡಸು ಅಂತಾಯ್ತು. ಯಾರು ನೀವು? ನೀನೀಗ ರೇಜರ್ ಅಡ್ಡದಲ್ಲಿದ್ದೀಯಾ? ಇವಳು ಬಂದವ್ರಿಗೆಲ್ಲ ಬಾಗಿಲು ತೆಗೆದು ಎಲೆ ಅಡಿಕೆ ಮಡ್ಚಿಕೊಟ್ಟು ಖುಷಿ ಕೊಡು ಭಾಗೀರಥಿ ಲೈಲ, ನಮ್ಮ ಅಕ್ಕ ಬಾವ. ಗ್ರಹಚಾರ, ನಮ್ಮದಾದ್ರೆ ಅನಾಚಾರ. ಎಷ್ಟು ಸುಲ್ ದೇಹನ ಕೊಡ್ತೀವಿ, ಯಾಕೆ ಹೇಳಿ? ಬದುಕೋದು ಅನಿವಾರ್ಯ. ಅದಕ್ಕೆ ಆದ್ರೆ ನಮ್ ದೇಹನ ಯಾರ ಜೊತೆ ಹಂಚ್ಕೋತೀವಿ ಹೇಳಿ? ನಿಮ್ಮಂತ ಗಂಡಸ್ರ ಜೊತೆ ತಾನೆ. ನಮ್ಮ ಹತ್ರ ಬರೋರೆಲ್ಲ ಬರೀ ದೇಹ ಹಂಚ್ಕೊಳ್ಳೋರು. ಹೃದಯ ಹಂಚ್ಕೊಳ್ಳೋ ಗಟ್ಸಿದ್ರೆ ನಮಗೂ ಒಂದು ಹೃದಯ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ. ಕಾಫಿ ತಗೊಳ್ಳಿ. ಬೇಡ, ಇದು ಹೋಟೆಲ್ನಿಂದ ತಂದಿರೋದು, ನಾನ್ ಮಾಡಿದ್ದಲ್ಲ. ಸೊ ಇದನ್ನ ನೀವು ಕುಡಿದ್ರೆ ನಿಮ್ ಶೀಲ ಏನು ಹೋಗ್ಬಿಡಲ್ಲ. ಕಾಫಿ ಹೋಟೆಲ್ದಾದ್ರೂ ಕೊಟ್ಟಿರೋದು ನನ್ನ ಕೈಯಿಂದ, ಅದು ಸೆರಗಾಸೋ ಒಬ್ಬ ಸೂಳೆ ಕೈಯಿಂದ. ಪಾಪ ನಿಮ್ ಶೀಲಾನೇ ಹೊರಟೋಯ್ತಲ್ಲ. ಹಲೋ ಸೋಲ್ಜರ್, ಹೇಗಿದೀಯಾ? ನಮ್ಮ ಆತಿಥ್ಯ ನಿನಗೆ ಇಷ್ಟ ಆಯ್ತಾ? ಇದನ್ನ ಆತಿಥ್ಯ ಅಂತಾರ? ಈ ನಿನ್ನ ವೇಷವಾಟಿಕೆ ಅಡ್ಡಾದಲ್ಲಿ ನನಗೆ ನೆಟ್ಟಿಗೆ ಉಸಿರಾಡಕ್ಕೂ ಆಗ್ತಾ ಇಲ್ಲ. ಇನ್ನು 1 ನಿಮಿಷನೂ ಇಲ್ಲಿರೋದು ನನಗಿಷ್ಟ ಇಲ್ಲ. ಅದನ್ನ ಹೇಳ್ಬೇಕಾದವನು ನೀನಲ್ಲ, ನಾನು. ನೀನ್ ಇಲ್ಲಿ ಇರೋದು, ಇಲ್ಲಿಂದ ಆಚೆ ಹೋಗೋದು, ಇದೆಲ್ಲ ಒಬ್ಬನಿಷ್ಟ. ಬೈ ಗಾಡ್ಸ್ ಗ್ರೇಸ್ ಅದು ನನಗ್ ಸಿಕ್ಕಿರೋ ಪಟ್ಟ. ನೀನು ಒಮ್ಮೆ ಇಲ್ಲಿ ಕಾಲಿಟ್ಟ ಮೇಲೆ ಇಲ್ಲಿಂದ ಆಚೆ ಹೋಗ್ಬೇಕು ಅಂದ್ರೆ ಈ ರೇಜರ್ ಹೇಳಿದ್ರೆ ಮಾತ್ರ. ಯಾವನ್ ಕಾಯ್ತಾನ ನಿನ್ನಿಷ್ಟಕ್ಕೆ? ನೀನೇನ್ ಹಿಟ್ಲರ? ನೀನ್ ನಮ್ಮ ವೈರಿ ತಮ್ಮನ್ ತಲೆ ತೆಗೆದವನು ಅಂತ ಸುಮ್ಮನಿದ್ದೀನಿ. ಬೇರೆ ಯಾರಾದ್ರೂ ಇಷ್ಟೊಂದು ಎತ್ತರ ಟೋನಲ್ಲಿ ಮಾತಾಡಿದ್ರೆ ಇಷ್ಟೊತ್ತಿಗೆ ಅವನ ಪ್ರಾಣನ. ವಿಶ್ವಾಮಿತ್ರ ಹರಿಶ್ಚಂದ್ರನ್ಗೆ ಆಕಾಶಕ್ಕೆ ಕವಡೆ ಹಾರಿಸು ಅಂದ ಹಾಗೆ ನಿನ್ನ ಕುತ್ತಿಗೆನ ಹಾರಿಸ್ಬಿಡ್ತಾ ಇದ್ದೆ. ನೀನ್ ಇಲ್ಲಿಂದ ಹೊರಗಡೆ ಹೋಗೋ ಹಾಗಿಲ್ಲ. ನೀನ್ ಆ ಪೊಲೀಸ್ನವ್ರಿಗೂ ಬೇಕಾದವನು, ನನ್ನ ವೈರಿ ಶಾಕ್ ಮೋರನ್ಗೂ ಬೇಕಾದವನು. ಆದ್ರಿಂದ ನೀನ್ ನನ್ನ ಅಡ್ಡದಲ್ಲಿರೋದೇ ಸೇಫ್. ನಿಮ್ಮ ರೌಡಿಯಿಸಮ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನನ್ನನ್ನ ಯಾಕೆ ಬರೀ ಪಶು ಮಾಡ್ತೀರಾ? ನೀವು ಎಷ್ಟು ಬೇಕಾದ್ರೂ ಹೊಡೆದಾಡ್ಕೊಂಡು ಸಾಯ್ತು, ನನ್ನ ನಾನು ಪಾಡಿಗೆ ಬಿಟ್ಬಿಡಿ. ನಾನು ಇಲ್ಲಿ ಇರೋನು ಅಲ್ಲ, ನಿಮ್ಮ ದಾರಿಗೆ ಬರೋನು ಅಲ್ಲ. ಅದು ಅಷ್ಟು ಸುಲಭ ಅಲ್ಲ ಚಂದ್ರು. ನೀನೀಗ ಪಾಪಿಗಳ ಲೋಕದಲ್ಲಿ ಕಾಲಿಟ್ಟಾಗಿದೆ. ಹೋರಾಡೋದು ಒಂದೇ ದಾರಿ. ನೋ ಕ್ವಶನ್ ಆಫ್ ಗೋಯಿಂಗ್ ಬ್ಯಾಕ್. ಅಂಡರ್ಸ್ಟ್ಯಾಂಡ್? ನಿನಗಾಗಿ ಪೊಲೀಸು, ಕೋರ್ಟು ಎಲ್ಲ ನಮ್ಮ ಹತ್ರನೇ ಇದೆ. ಈ ರೇಜರ್ ಅಡ್ಡಾದಲ್ಲಿ
ಕಾಕಿ ಕಾದಿ ಕಾವಿ ಈ 3 ಕಾ ಅಂತ ಬಾಯ್ ಬಿಟ್ಕೊಂಡು ಬರ್ತವೆ. ಯು ಜಸ್ಟ್ ರಿಲ್ಯಾಕ್ಸ್. ಹೋಗ್ಬೇಕು ಅಂದ್ರೆ ನಾವೇ ಕಳಿಸ್ಕೊಡ್ತೀವಿ. ಲೈಲಾ, ಟೇಕ್ ಕೇರ್. ವೇಸ್ಟ್ ಬಾಡೀಸ್. ಯಾರ್ದು ಸರ್? ಇನ್ಯಾರ್ದು? ಈ ಕಾಕೆ ಹಾಕಿ ಸುಮ್ಮನೆ ಕೂತಿದ್ರಲ್ಲ, ನಿಮ್ದು ಅಲ್ಲ? ಅಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಕಾಲ್ ಬಿಡದಲ್ಲಿದೆ ಸಾರ್ ಅಂದ್ರೆ ಅದೇ ನನ್ನ ತಮ್ಮನ ಕೊಂದ ಆ ಲೋಫ್ರನ್ ಮಗನ ನಿಮ್ ಕಡೆ ಹಿಡಿಲಿಕ್ಕಾಗಲಿಲ್ಲ. ಅದಕ್ಕೆ ಆಲ್ ವೇಸ್ಟ್ ಬಾಡೀಸ್ ಅಂತ ಹೇಳಿತು. ಕೂಲ್ ಡೌನ್ ಸರ್. ಬಿಸಿ ಹಾರ್ಲಿ. ಚಂದ್ರು ಇದ್ದಾನಲ್ಲ, ಆ ರೇಜರ್ ಅಡ್ಡದಿಂದ ಮೆತ್ತಗೆ ಹೊರಗೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಬಂದ ತಕ್ಷಣನೇ ಡೆಡ್ ಬಾಡಿ ನೀವು ನೋಡಿರಂತೆ ಸರ್. ಬಟ್ ಏನು ಮಾಡಕ್ಕಾಗಲ್ಲ. ಏನ್ ಮಾಡಕ್ ಹೋದ್ರು ನಮ್ಮ ಐಜಿ ಸಾಹೇಬ್ರ ಬೆಂಬಲ ಆ ರೇಜರ್ ಕಡೆ ಇದೆಯಲ್ಲ. ಹಲೋ ರೇಜರ್. ಓ, ಐಜಿ ಸಾಹೇಬ್ರು, ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಐಜಿ ಸಾಹೇಬ್ರದ್ದು ಈ ತಿಂಗಳ ಮೊದಲನೇ ವಿಸಿಟ್. ಹೇಗೆ ಆಚರಿಸಬೇಕು ಅಂತ ತಾವು ಆರ್ಡರ್ ಮಾಡಿದ್ರೆ? ಆರ್ಡರ್ ಏನು ಮಾಮೂಲೆ, ಆದ್ರೆ ಮಾಲ್ ಮಾತ್ರ. ಡೋಂಟ್ ವರಿ ಸರ್. ಈ ರೇಜರ್ ಯಾವಾಗಲೂ ಹೊಸದನ್ನೇ ಯೋಚನೆ ಮಾಡೋದು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಹಳೇದೇನಿದ್ರು ಅಲಂಕಾರಕ್ಕೆ ಮಾತ್ರನೇ, ಉಪಯೋಗಕ್ಕೆ ಹೊಸದೇ. ಹೊಸದಾದ್ರೆ ಸ್ವಲ್ಪ ಬೇಗ. ತಡೀರಿ ತಡೀರಿ, ಸಾಹೇಬ್ರೇನೋ ಕುದುರೆ ಮೇಲೇನೆ ಬಂದ ಹಾಗಿದೆ. ಇವಾಗ ಕೊಡೋ ಪೀಸ್ ಇದೆಯಲ್ಲ. ಇವರು ಹಿ ಈಸ್ ಮೈ ಫ್ರೆಂಡ್, ಕಂಪ್ಯಾನಿಯನ್, ಬ್ರೇವ್ ಸೋಲ್ಜರ್. ಕೂತ್ಕೋ. ಆದ್ರೆ ನಿಮಗ್ ಮಾತ್ರ ವಾಂಟೆಡ್. ವಾಟ್? ನಮಗ್ ವಾಂಟೆಡ್? ನಿಮ್ ಎಸ್ಸೇನ ಹೊಡೆದು ನನ್ನ ಶತ್ರು ಶಾಕ್ ಮೌರ್ಯನ ತಮ್ಮನ ತಲೆ ತೆಗೆದ ಗಂಡುಗಲಿ ನಿಮಗೆ ವಾಂಟೆಡ್ ತಾನೆ? ನಾನು ವಾಂಟೆಡ್ ಆಗೋದಕ್ಕೆ ನಿಮ್ಮ SIA ಕಾರಣ. ಒಬ್ಬ ಸಾಮಾನ್ಯ ಪ್ರಜೆ ಕೂಗನ ಕೇಳಿಸ್ಕೊಳ್ಳದೆ ಹೋದ್ರೆ ಪ್ರತಿಯೊಬ್ಬನು ಒಬ್ಬನ ತಲೆ ತೆಗಿಬೇಕಾಗುತ್ತೆ, ವಾಂಟೆಡ್ ಆಗ್ಬೇಕಾಗುತ್ತೆ. ನಿಮ್ ಕೋರ್ಟಲ್ಲಿ ಇರೋವಾಗ ಪೊಲೀಸ್ನವರಿಗೆ, ಲಾಯರ್ಗಳಿಗೆ ವಾಂಟೆಡ್ ಹೇಗಾಗುತ್ತೆ? ಮಿಸ್ಟರ್ ಚಂದ್ರು. ಚಂದ್ರು, ನೀನು ಡಿಪಾರ್ಟ್ಮೆಂಟಿಗೆ ವಾಂಟೆಡ್, ನನಗಲ್ವಲ್ಲ. ಆ SI ಮೇಲೆ ಬೇಕಾದಷ್ಟು ಅಲಿಗೇಷನ್ಸ್ ಇದೆ. ಡೋಂಟ್ ವರಿ, IG ನಾನು ಇಲ್ಲಿದ್ದೀನಲ್ಲ. ಬಿ ಕಂಫರ್ಟಬಲ್. ಕಂಫರ್ಟ್? ಎಂತ ಕಂಫರ್ಟ್ ಸರ್ ಈ ಜೈಲಲ್ಲಿ? ಡೋಂಟ್ ಬಿ ಸಿಲ್ಲಿ ಯಂಗ್ ಮ್ಯಾನ್. ಈ ಜೈಲಲ್ಲಿ ಇದ್ರೇನಂತೆ ನೀನು ಸೇಫ್ ಆಗಿದೀಯಾ? ಹೊರಗಡೆ ಹೋದ್ರೆ ಕಾನೂನು ಪ್ರಕಾರ ನಿನ್ನನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ. ಕೊಲೆ ಆಪಾದನೆ ಮೇಲೆ ನಿನಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಆಗ್ಲೂ ನೀನ್ ಜೈಲಲ್ಲೇ ತಾನೇ ಇರ್ಬೇಕು. ಆ ಜೈಲಿಗಿಂತ ಈ ಜೈಲು ಬೆಟರ್ ಅಲ್ವಾ? ಇಲ್ಲಿ AC ಇದೆ, ಸೆಕ್ಸಿ ಜ್ಯೂಸಿ ಇದೆ. ಆಂಗ್ರಿ ಯಂಗ್ ಮ್ಯಾನ್. ಅದಕ್ಕೆ IG ಸಾಹೇಬ್ರೆ ಅವ್ನು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಬನ್ನಿ, ಎಂಜಾಯ್ ಮಾಡಿ ಬನ್ನಿ. ಬೇಗ ಹಾಸ್ಪಿಟಲ್ ಶಿಫ್ಟ್ ಮಾಡಿ.
ಇನ್ನೊಂದ್ ಸಾರಿ ಬಾಲ ಬಿಚ್ಚಿದ್ರೆ ಚಂದ್ರು, ಲೈಲಾ, ಅವತ್ತು ನಿನ್ನ ಹತ್ರ ಏನ್ ಹೇಳಿದೆ? ನಾವು ಬರೀ ದೇಹನ ಮಾತ್ರ ಅಲ್ಲ, ಹೃದಯನೂ ಕೊಡ್ತೀವಿ ಅಂತ ತಾನೆ. ಇವತ್ತು ನನಗೆ ನಿನ್ನ ಹೃದಯ ಬೇಕು. ಚಂದ್ರು, ಏನ್ ಮಾತಾಡ್ತಾ ಇದೀಯಾ? ಎಕ್ಸೈಟ್ ಆಗ್ಬೇಡ. ನಾನು ಹೇಳಿದ್ದು ಆ ಅರ್ಥದಿಂದ ಅಲ್ಲ. ನಿನ್ನ ಹೃದಯದ ಆಳದಿಂದ ಒಂದು ಸಹಾಯ ಆಗ್ಬೇಕು. ನಾನು ಆ ಹುಡುಗಿ ನೋಡ್ಬೇಕು. ಯಾವ ಹುಡುಗಿನ? ಒಂದು ಮುಕ್ತ ಹುಡುಗಿ. ಈ ಕರಾಳ ಕೂಪದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಲಲ್ಲ, ಆ ಹುಡುಗಿ. ಓ, ಮಧುನ? ಎಸ್, ಅವಳೆ. ಅದೇನು, ನಿನಗೂ ಆ ಹುಡುಗಿ ಬಗ್ಗೆ ಅಷ್ಟೊಂದು ಅಟ್ಯಾಚ್ಮೆಂಟ್? ನಿನಗೂ ಓಲ್ಡ್ ವೈನ್ ನ್ಯೂ ಬಾಟ್ಲ್ ಥಿಯರಿನಾ? ನೋ ನೋ, ಎಲ್ರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಬೇಡ. ನಾನು ಆ ಹುಡುಗಿನ ನೋಡಿದ್ದೀನಿ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ತಂದೆ ತಾಯಿ ನೋಡ್ಕೋಬೇಕು ಅಂತ ಜೀವನದ ಅನೇಕ ಆಸೆಗಳನ್ನ ಹೊತ್ಕೊಂಡು ಬಂದವಳಿಗೆ ಈ ಗತಿ ಬರಬಾರ್ದಾಗಿತ್ತು. ನಿನಗೂ ಹೃದಯ ಇರೋದೇ ನಿಜವಾದ್ರೆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಳ್ನ ಉಳಿಸ್ದಾಗುತ್ತೆ. ಪ್ಲೀಸ್, ನಾನು ಆ ಹುಡುಗಿನ ನೋಡಬೇಕು. ಥ್ಯಾಂಕ್ ಯು. ಬೇಡ ಬೇಡ, ಪ್ಲೀಸ್. ನನ್ನ ಮೈ ಮಾರ್ಕೊಂಡು ಬದುಕೋ ಆಸೆ ಇಲ್ಲ ನನಗೆ. ನನ್ನ ಮನೆಗೆ ಹೋಗ್ಬೇಕು, ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಕು. ನಾನು ನಿನ್ನ ಮೈಗೋಸ್ಕರ ಬಂದಿಲ್ಲ. ನಾನಂತ ಲುಚ್ಚ ಅಲ್ಲ. ನಾನು ನಿಂತರನೇ ಇಲ್ಲಿ ಬಂದಿಯಾಗಿದ್ದೇನೆ. ಎಸ್, ಬಂದಿಯಾಗಿದ್ದೇನೆ. ಅಚ್ಚರಿ, ನೀನು ಇಲ್ಲಿಗೆ ಹೇಗೆ ಬಂದೆ? ಅವತ್ತು ನಾವು ಬಸ್ಸಿಂದ ಇಳ್ಕೊಂಡು ಬರ್ತಿರೋವಾಗ ನಾವು ಆಟೋಗ ಕಾಯ್ತಾ ಇದ್ವಿ. ಅವಾಗ ಯಾರೋ ಗುಂಡಗಳು ಬಂದು ನನ್ ಕಿಡ್ನಾಪ್ ಮಾಡಿದ್ರು ಅಷ್ಟೇ. ಅಪ್ಪ ಎಲ್ಲಿದ್ ಗೊತ್ತಿಲ್ಲ. ಯೋಚನೆ ಮಾಡಬೇಡ, ನೀನ್ ಧೈರ್ಯವಾಗಿರು. ಸರಿಯಾದ ಟೈಮ್ ನೋಡಿ ಇಲ್ಲಿಂದ ಪಾರಾಗೋಣ. ನಾನು ನಿನ್ ಜೊತೆ ಇರ್ತೀನಿ. ನಿಮ್ ರೇಸರ್ಗೆ ಹೇಳು, ಆ ಹಕ್ಕಿ ನನಗ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಿಮ್ ಗ್ಯಾಂಗ್ನ ಉಡಾಯಿಸಿ ಚಿಂದಿ ಮಾಡ್ಬಿಡ್ತೀನಿ. ಹುಷಾರ್. ಓಹೋ, ಐ ಜಿ ಸಾಹೇಬ್ರೆ, ಇಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಮೊದ್ಲೇ ನೀವು ಹಾರ್ಟ್ ಪೇಷಂಟು. ಕೂಲ್ ಯುವರ್ ಸೆಲ್ಫ್. ನಿಮ್ಮ ಅಕ್ಕಿ ಎಲ್ಲೂ ಹೋಗಿಲ್ಲ, ನಮ್ ಗೂಡಲ್ಲೇ ಇದೆ. ಹಾ, ಬಾ ಮಧು, ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ಯೋಚನೆ ಮಾಡಕ್ ಟೈಮ್ ಇಲ್ಲ, ಬಾ.
ಶ್ರೀಧರ್, ಆ ಹುಡುಗಿ ರೂಮಲ್ಲಿ ಕಾಣ್ತಾ ಇಲ್ಲ. ಇದ್ರಲ್ಲಿ ನಮ್ಮವ್ರು ಯಾರೋ ಸೇರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾರವರು? ಡ್ಯಾನ್ಸರ್ ಲೈಲಾ. ತಪ್ಪು ತಪ್ಪು. ಸರ್ಕಾರಿ ಕೆಲಸದಲ್ಲಿ, ಪ್ರೈವೇಟ್ ಕೆಲಸದಲ್ಲಿ 58 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕು ಅನ್ನೋ ರೂಲ್ಸ್ ಇದೆ. ಆದ್ರೆ ನಮ್ಮ ದಂಧೆಯಲ್ಲಿ ಅದಿಲ್ವಲ್ಲ. ಪಾಪ ಡ್ಯಾನ್ಸ್ ಮಾಡಿ ಮಾಡಿ ಆ ಹೆಣ್ಣು ನವಲಿಗೂ ಸುಸ್ತಾಗಿದೆ ಅಂತ ಕಾಣಿಸುತ್ತೆ. ಐ ಥಿಂಕ್ ಶಿ ನೀಡ್ಸ್ ರೆಸ್ಟ್. ಪೆನ್ಷನ್ ಸಮೇತ ಅವಳು ರಿಟೈರ್ಮೆಂಟ್ ಕೊಟ್ಬಿಟ್ರು. ಬಂದ ನಮ್ಮ ಪುಟ್ಟಿಂದು ನಮ್ಗೆ ದ್ರೋಹ ಬಗದ್ರೆ ಇದೇ ಚಿನಾಲಿ. ಒಂದು ಎರಡು ಮೂರು ನಾಲ್ಕು ಹೌದು. ಫೈಟ್ ಇಲ್ಲಿ ಇವ್ರು ಯಾಕೆ ಅಲ್ಲಿ ಓಡ್ತಾ ಇದ್ದಾರೆ? ಎಕ್ಸ್ಕ್ಯೂಸ್ ಮೀ, ಈ ಟೈಗರ್ ಮುಂದೆ ನಾನ್ ಸಾಕಿದ ನಾಯಿ ನನಗೆ ಕಚ್ಚಕ್ ಬರುತ್ತೆ. ಕಚ್ಚ ಬೂವ. ಎಸ್ ಈಗ ಒರಿಜಿನಲ್ ಫೈಟ್. ಕಿಚ್ಬೇಡಿ, ನಾವೇನು ಮಾಡಲ್ಲ. 2 ನಿಮಿಷದಲ್ಲಿ ಹೊರಟೋಗ್ತೀವಿ ಇಲ್ಲಿಂದ. ದಯವಿಟ್ಟು ಪ್ಲೀಸ್.
ಏನ್ರಯ್ಯ ನೀವಿಲ್ಲಿದ್ರ ಅಲ್ಲಾರು ಫೈಟ್ ಮಾಡ್ತಾ ಇರೋದು? ನಮಗ್ ಗೊತ್ತಿಲ್ಲ. ಹೌದಾ? ಕಟ್ ಕಟ್ ಕ್ಯಾಟ್ ಓಕೆ ಸರ್. ಹೇಗಿತ್ತು ಫೈಟ್? ದಿಸ್ ಇಸ್ ರಿಯಲ್ ಸ್ಟೀಲ್ ಬಾಡಿ ಮ್ಯಾನ್. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು. ನಮ್ಮ ಫೈಟರ್ಸ್ ಎಲ್ಲ ಇಲ್ಲೇ ಇದ್ರು, ನೀವಲ್ಲಿ ಇಲ್ಲೇ ಇದ್ರ? ಅವರೆಲ್ಲ ಇಲ್ಲೇ ಇದ್ರ? ಹಾಗಾದ್ರೆ ನನ್ ಜೊತೆ ಫೈಟ್ ಮಾಡಿದವ್ರು ಯಾರು? ನಾನ್ ಫೈಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ರನ್ನಿಂಗ್ ಅಲ್ಲೇ ಇತ್ತಾ? ಹೌದು ಸರ್, ಕ್ಯಾಮ್ರಾ ಓಡ್ತಾನೆ ಇತ್ತು, ನನ್ನ ಮೀಟ್ರಿ ಏರ್ತಾನೆ ಇತ್ತು ಸರ್. ಅಯ್ಯೋ, ಅದಕ್ಕೆ ಯಾಕ್ರೆ ಹೇಳ್ತಿದ್ದೀರಾ? ಆ ಫೈಟರ್ ಕೊಡ್ಬೇಕಾಗಿರೋ ಬ್ಯಾಟ ಮಿಕ್ಕಿತ್ತು, ಊಟ ಸಿಕ್ತು, ಎಲ್ಲಾ ಸಿಕ್ತು ಅವ್ರಿಗೆ. ಜೊತೆಗೆ ನನ್ನ ಪಂಚು ಸಿಕ್ತು. ರೀ ಪ್ರೊಡ್ಯೂಸರೇ, ಖುಷಿಯಾಗಿ ಒಂದು ಲೋಟ ಹಾಲು ಕುಡಿ. ಆದ್ಮೇಲೆ ಹಾಲಾಕೆ ಸರ್, ಆಲ್ಕೋಹಾಲ್ ಕುಡಿತೀನಿ ಬಿಡಿ. ಆಲ್ಕೋಹಾಲ್? ಈ ಸ್ಪಾಟ್ ಅಲ್ಲಿ ಮಾತ್ರ ಆಲ್ಕೋಹಾಲ್ ಅನ್ನೋ ಮಾತೆ ಇರ್ಕೊಡು. ಬೇಕಾದ್ರೆ ನೀವು ರೂಮ್ಗೆ ಹೋಗಿ ಏನ್ ಬೇಕಾದ್ರೂ ಹೊಡ್ಕೊಳ್ಳಿ. ನೆಕ್ಸ್ಟ್ ಸರ್. ಬ್ಯಾಕಪ್. ಗುಡ್ ನೈಟ್ ಸರ್, ಬರ್ತೀನಿ. ರೀ ಶಂಭುಲಿಂಗಂ, ಆ ರೌಡಿಗಳು ಯಾರು ಅಂತ ಗೊತ್ತಾಯ್ತೇನ್ರಿ? ಸರ್, ಬಹುಶಃ ಆ ಫಿಲ್ಮ್ ಫೈನಾನ್ಸಿಯರ್ ಕಡೆಯವ್ರು ಇರ್ಬೇಕು ಸರ್. ಯೋ, ಸುಮ್ಮನೆ ಮೆಣಸಿನಕಾಯಿ ಇಡೋ ಕೆಲಸ ಮಾಡಬೇಡ. ನಾಳೆ ಶೂಟಿಂಗ್ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಅದನ್ನೆಲ್ಲ ಮಾಡೋಗಯ್ಯ. ಸರ್, ನನಗನ್ಸುತ್ತೆ ನಿಮ್ಗಾಗದೇ ಇರೋರು ಯಾರೋ ಆ ರೌಡಿಗಳನ್ನ ಕಳ್ಸಿರ್ಬೇಕು. ಈ ಕರ್ನಾಟಕದಲ್ಲಿ ನನ್ಗೆ ಆಗ್ದೇವ್ರು ಯಾರು ಇಲ್ಲ, ಎಲ್ರು ನನ್ನ ಪ್ರೀತಿಸವ್ರೆ. ರೀ ಪ್ರೊಡ್ಯೂಸರ್, ಬೇಕಾದ್ರೆ ಅವ್ರನ್ನೇ ಕೇಳಿ ನೋಡಿ, ಅವ್ರನ್ನ ಕೇಳಿ ನೋಡ್ರಿ. ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಏ ಚಮಚಾಗಿರಿ, ಜಾಲ್ರ ಹೊಡೆಯೋದು, ಬೆಣ್ಣೆ ಹಚ್ಚೋದು ನನ್ ಹತ್ರ ನಡೆಯಲ್ಲ. ನಿನ್ ಕೆಲ್ಸ ಏನಿದೆಯೋ ಅದನ್ನ ನೋಡ್ಕೊ. ನಾಳೆ ಲೊಕೇಶನ್ ಅಲ್ಲಿ ಅದಿಲ್ಲ ಇದಿಲ್ಲ ಅಂತ ಶೂಟಿಂಗ್ ಏನಾದ್ರೂ ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಮೈಂಡೆಡ್. ಈ ಶಂಭುಲಿಂಗಂ ಹೋಗಿ ಜಂಬುಲಿಂಗಂ ಆಗ್ಬಿಡ್ತೀಯ. ಅದ್ಯಾಕೆ ಸರ್? ಒಂದು ಬಿಟ್ಟ ಅಂದ್ರೆ ಶಂಭುಲಿಂಗಂ. ಆ ಕೆಲಸ ಈಗಲೇ ಯಾಕೆ ಮಾಡಬಾರ್ದು ಸರ್? ಮಾಡ್ಬೋದು, ಅದು ಮುಖ್ಯ ಅಲ್ಲ. ನಿಮ್ಮಿಬ್ಬರದು ಇದ್ದಿದ್ದೆ. ರೀ ಪ್ರೊಡ್ಯೂಸರ್, ನಾಳೆ ನಾವು ಶೂಟ್ ಮಾಡ್ತಾರೋ ಇಂಪಾರ್ಟೆಂಟ್ ಸೀಕ್ವೆನ್ಸ್ ಈ ನಮ್ಮ ಪಿಕ್ಚರ್ಗೆ ಒಂದು ಟರ್ನಿಂಗ್ ಪಾಯಿಂಟ್. ನೀವು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಕ್ಕೆ ನೀವು ಪ್ರಯತ್ನ ಪಡಿ. ಗಾಟ್ ಇಟ್? ಜಿಂಗಿ ಚಕ. ಬ್ಯಾಡು, ಈ ವಿಗ್ ಹಾಕೊಂಡು ಡ್ಯಾನ್ಸ್ ಮಾಡೋ ಶೋಕಿ ಯಾವತ್ತಿನ ಕೈ ಬಿಟ್ಟು ಹೋಗುತ್ತೋ? ಏನಾಯ್ತು ಈಗ? ಆ ಡಮ್ಮಿ ತಲೆಗೆ ಹಾಕ ಬದ್ದು ನಾನ್ ಹಾಕೊಂಡೆ ಅಷ್ಟೇ. ನಿನ್ ತಲೆ ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತಾ? ಪೂರ್ತಿ ದಿನ ಮಾಡಿದ್ನಪ್ಪ. ಮುಹೂರ್ತ ಆಗಿ 1 ತಿಂಗಳು ಆಯ್ತು. ಇಷ್ಟೊತ್ತಾಗಲೇ ನಿನ್ ತಲೆ ಕಾರ್ಪೊರೇಷನ್ ತೊಟ್ಟಿ ಆಗಿರುತ್ತೆ. ಅದ್ರ ಮೇಲೆ ಈ ವಿಗ್ ಬೇರೆ ಹಾಕೋತಿ ಅಲ್ವಾ? ಈ ವಿಗ್ ತಗೊಂಡೋಗಿ ಆರ್ಟಿಸ್ಟ್ ತಲೆ ಮೇಲೆ ಹಾಕಿ ಅವ್ರ ಹತ್ರ ನಾನು ಬೈಸ್ಕೋಬೇಕು, ಡೈರೆಕ್ಟರ್ ಹತ್ರನೂ ಬೈಸ್ಕೋಬೇಕು. ಈ ಹಾಳಾದ ಮ್ಯಾನೇಜರ್ಗಿರಿಗೆ ಯಾಕಾರ ಬಂದ ಮೊದ್ಲು ವಿಗ್ ಎತ್ತಿಡಲ್ಲ. ಅದ್ಯಾಕೆ ಹಿಂಗ ಆಡ್ತೇಣು? ಹಾಯ್ ಶಂಭು. ಹಾಯ್ ಶಂಭು, ಬಂದೆ ಸರ್. ಎಲ್ಲ ರೆಡಿನಾ? ಸರ್. ಓಕೆ. ಚಂದ್ರು, ಏನ್ ಹೇಳ್ಬೋದು? ಆ ರೌಡಿಗಳು ನಮ್ಮನೆ ಹುಡುಕ್ತಿದಾರಲ್ಲ, ನಾವು ಅವರಿಂದ ಪಾರಾಗೋಕ್ ಸಾಧ್ಯನಾ? ಹೇಗ್ ಪಾರಾಗೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಶೂಟಿಂಗ್ ಟ್ರೂಪ್ ಜೊತೆಲಿ ಇದ್ರೆ ನಾವು ಸೇಫ್ ಆಗಿರ್ತೀವಿ, ಹಾಗಂತ ತಕ್ಷಣ ಹೊರಗೆ ಹೋಗೋದಕ್ಕೂ ಆಗಲ್ಲ. ಮಧು, ಇಂಥ ಸಮಯದಲ್ಲಿ ಧೈರ್ಯವಾಗಿರ್ಬೇಕು. ವಾ, ಏನ್ ನಿಯತ್ತಿಂದ ಇಸ್ತ್ರಿ ಹಾಕ್ತೀಯ? ಥ್ಯಾಂಕ್ ಯು. ನಿನ್ನ ಬ್ಲೌಸ್ ಬಿಟ್ಟು ಬೇರೆ ಯಾವ್ದಕ್ಕಾದ್ರೂ ಇಸ್ತ್ರಿ ಹಾಕ್ರೋ ಅಂದ್ರೆ ಹಂಗಂಗೆ ಸುತ್ತಿಟ್ಬಿಡ್ತೀರಾ.
ಸುಮ್ನೆ ತಲೆ ತಿಂತೇಣ ವಿಷಯ ಏನಂತ ಹೇಳೋಣ. ಮೊದ್ಲು ಆ ಸ್ಪೆಷಲ್ ಗೆಟಪ್ ಆರ್ಟಿಸ್ಟ್ ಡ್ರೆಸ್ ನ ಇಸ್ತ್ರಿ ಮಾಡಿಡು. ಇವತ್ತು ಫಸ್ಟ್ ಸೀನ್ ಅವ್ರದೇ ಅಂತೆ. ಮತ್ತೆ ಹಂಗ್ ಬಿಡ್ಸಿ ಹೇಳಿದ್ರಲ್ವಾ, ಸುಮ್ನೆ ಬೈನಿ ಕೈ ಹಾಕ್ತೀಯ ನೀನು. ಹಾಕಕ್ಕೆ ಯಾವ್ದು ಅಲ್ಲಿದ್ಯಾ? ನಿನ್ ಜೊತೆ ಇದ್ದು ನನ್ ಬ್ರೈನ್ ಪೊಸಿಷನ್ ಚೇಂಜ್ ಆಗ್ಬಿಟ್ಟಿದೆ. ಜಾಸ್ತಿ ಮಾತಾಡಿದ್ರೆ ಕಟ್ ಮಾಡ್ಬಿಡ್ತೀನಿ. ಏನ್ ಬ್ಲೌಸ್ ಅಣ್ಣ? ಅಲ್ಲ, ನಿನ್ ಬಾಟಾನ. ಮಧು, ಈಗ ನಾನು ಏನ್ ಹೇಳಿದೆ? ನೀನ್ ಈ ರೀತಿ ವೀಕ್ ಆದ್ರೆ ನಾವು ಒಂದು ಹೆಜ್ಜೆನು ಮುಂದಿರಕ್ಕಾಗಲ್ಲ ಅಂತ. ಈ ರಾಕ್ಷಸರು ನಮ್ ಬೆನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ ಚಂದ್ರು. ಇವರಿಂದ ನಮಗ್ ಮುಕ್ತಿ ಇಲ್ಲ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ನನಗೆ ಈ ತೊಂದರೆಗಳೆಲ್ಲ ಬರ್ಬೇಕಿತ್ತ. ಡೋಂಟ್ ಬಿ ಸ್ಟುಪಿಡ್, ಸ್ಟಾಪ್. ನೀನ್ ಈ ರೀತಿ ಗೊಳೋ ಅಂತ ಹತ್ರ ಕರ್ಮಗಳೆಲ್ಲ ರಿವರ್ಸ್ ಆಗ್ಬಿಡುತ್ತಾ? ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಮಧು, ನಿನ್ನ ಜೀವಕ್ಕೆ ಅಪಾಯ ಆಗಬಾರ್ದು. ನಿನ್ನ ಮೈ ಮೇಲೆ ಒಂದು ಗಾಯನೂ ಆಗದೆ ನಿನ್ನ ಮನಸ್ಸಿಸ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಇವರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋದು. ಇಲ್ಲ ಅಂದಿದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಪಣ ತೊಟ್ಟು ಎದುರು ನಿಂತು ಹೋರಾಡ್ತಿದ್ದೆ. ನನಗಾಗಿ ನಿಮ್ ಪ್ರಾಣನ ಒತ್ತೆ ಇಟ್ಟು ಹೋರಾಡ್ತಿದ್ದೀರಾ. ನಿಮ್ ಋಣನ ತೀರ್ಸೋಕ್ಕಾಗಲ್ಲ. ನೋಡು, ಈ ಸೆಂಟಿಮೆಂಟ್ಸ್ ಎಲ್ಲ ಬೇಡ. ಮನಸ್ಸನ್ನ ಕಲ್ಲು ಮಾಡಿಕೊಂಡು ನಮ್ಮ ಮುಂದೆ ಇರೋ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋಣ. ನೋ 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 ನೋ, ಒಂದ್ ನಿಮಿಷ. ಐ ಶಂಭೋ, ಐ ಶಂಭೋ. ಏನ್ ಸರ್? ಐ ಎಲ್ಲ ರೆಡಿ ಅಂತ ಹೇಳಿ ಆ ಗೆಟಪ್ ಬೇಕಾದ ಆರ್ಟಿಸ್ಟ್ ನ ಕರ್ಕೊಂಬರ್ತೀನಿ ಅಂದೆಲ್ಲ, ಎಲ್ಲೇ? ಆನ್ ದ ವೇ ಸರ್, ಆನ್ ದ ವೇ, ಆನ್ ದ ವೇ. ಆನ್ ದ ವೇ ಅಂತ ಹೇಳಿ ನಮ್ಮ ಸಿನಿಮಾದಲ್ಲಿ ಈ ಪ್ರೊಡ್ಯೂಸರ್ಸ್ ಎಲ್ಲ ಆನ್ ದ ರೋಡ್ ಆಗ್ಬಿಟ್ಟಿದ್ದಾರೆ. ಉಗಿರಿ ಸರ್, ಚೆನ್ನಾಗಿ ಉಗಿರಿ ಸರ್. ಬೆಳಗ್ಗೆ ಅದು ಯಾರ ಮುಖ ನೋಡೋಣ ಏನೋ. ಮಿಸ್ಟರ್ ಪ್ರೊಡ್ಯೂಸರ್, ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾನೆ ಇದ್ದೀನಿ. ಇವತ್ತು ನೀವು ಸ್ಪಾಟಿಗೆ ಬಂದು ಅದಿಲ್ಲ ಇದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರೆ ನನ್ನ ಟೆಂಪರ್ಮೆಂಟ್ ನಿಮ್ಗೆ ಗೊತ್ತಲ್ಲ? ಗೊತ್ತು ಸರ್. ಏನ್ ಗೊತ್ತು? ಪ್ಯಾಕಪ್ ಅಂತೀರಾ ಅಷ್ಟೇ ಅಲ್ವಾ ಸರ್? ಪ್ಯಾಕಪ್ ಅಂತೀನಾ? ಶಾಂಬಲಿಂಗ ಕುಂಬಳಕಾಯಿ ಯಾತಕ್ಕೆ ತಂದ್ಬಿಡ್ಲ ಸರ್? ಕುಂಬಳಕಾಯ ಯಾಕೆ ಸರ್? ನಿನ್ನ ಮುಖಕ್ಕೆ 3 ಸಲ ನೇವಿಡ್ಸಿ ರಫ್ ಅಂತ ಒಡೆಯೋದಿಕ್ಕೆ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್, ನಿಮ್ ಸಮಯ ಅಂತೀವಿ ಸರ್. ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಸರ್. ನಾನು ಏನ್ ಕೇಳಿದ್ರು ಕೊಡ್ತೀಯಾ? ನಾನು ಅಂತ ಡೈರೆಕ್ಟ್ರಾ? ನೋ 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 ನೋ, ಐ ಆಮ್ ವೆರಿ ಪ್ರಿನ್ಸಿಪಲ್ ಮ್ಯಾನ್. ಸರ್ ನಿಮ್ ಕಾಲಿಗೆ ಬಿಡ್ತೀನಿ ಸರ್, ಅಡ್ಜಸ್ಟ್ ಮಾಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಬಿಡಿ ಸರ್. ಆಹಾ, ಅದೆಲ್ಲ ಏನು ಬೇಡ. ಸರಿ ಸರ್. ಊಟ ಹಾಕಿದ್ದೀರಾ? ಆ ನಿಯತ್ ನನಗಿದೆ. ಸರಿ ಸರ್. ಅವ್ರು ಬಂದ್ರ? ಬರ್ತಾರೆ ಸರ್. ಅಲ್ಲಿ ನೋಡಿ ಸರ್, ಬರ್ತಾ ಇದ್ದಾರೆ. ಬಂದ್ಬಿಡಿ ಸರ್. ಬಂದ್ಬಿಡಿ ಸರ್. ಬರ್ತಾ ಇದ್ದಾರೆ ಸರ್. ನಿಮ್ ಹಣೆ ಬರ ಚೆನ್ನಾಗಿದೆ. ಕಮ್ ಆನ್, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಶಾಂಬಲಿಂಗ ಸರ್, ಜೋಡಿ ಚೆನ್ನಾಗಿದೆ. ಇಷ್ಟು ದಿವಸಕ್ಕೆ ಇವತ್ತು ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಶಾಂಬಲಿಂಗ, ಇವ್ರನ್ನೆಲ್ಲ ಲೊಕೇಶನ್ ಕರ್ಕೊಂಡೋಗಿ ಎಲ್ಲ ರೆಡಿ ಮಾಡು. ನಾನು ಬೇಗ ಬರ್ತೀನಿ. ಓಕೆ? ಏಯ್, ನೀನ್ ರೂಮ್ ಬಾಯ್ನಾ? ಹೌದು ಸರ್. ಎಲ್ಲ ರೂಮ್ ಕೀ ಕೊಡು. ಯಾಕೆ ಸರ್? ಏಯ್ ಜುಟ್ಟು, ಕೀ ಇರೋದು ಏನಕ್ಕೆ? ಎಲ್ಲ ರೂಮ್ ತೆಗೆದು ಚೆಕ್ ಮಾಡ್ಬೇಕು. ಕೊಡು. ಓನರ್ ಗೊತ್ತಾದ್ರು ಬೈತಾರೆ. ಕೊಡಲ್ಲ. ಸರ್, ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು. ನಿಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ. ಆದ್ರೆ ನೋಡೋರ ದೃಷ್ಟಿಯಲ್ಲಿ ನಾನಾ ತರ. ಒಬ್ಬ ಕಾಮಕನಿಗೆ ಒಂದು ಹೆಣ್ಣು ಸುಳ್ಯ ಕಾಣಿಸ್ತಾಳೆ. ಅದೇ ಹೆಣ್ಣು ಒಬ್ಬ ಕವಿಗೆ ಸ್ಫೂರ್ತಿ ಆಗ್ತಾಳೆ. ಗಂಡನಿಗೆ ಹೆಂಡತಿಯಾಗಿ ಕಾಣಿಸ್ತಾಳೆ. ಬರೀ ಹೆಂಡತಿಯಾಗಿ ಕಾಣಿಸ್ತಾಳೆ ಅಂದ್ರೆ ಅದಕ್ಕೆ ಬೇಕಾದ ಯೋಗ ಇರಬೇಕು. 5 ಮುತ್ತುಗಳು ಅಂದ್ರೆ ಕಿವಿಯಲ್ಲಿ ಬೆಂಡೋಲೆ, ಹಣೆಯಲ್ಲಿ ಕುಂಕುಮ, ಮೂಗಲ್ಲಿ ಮೂಗುತ್ತಿ, ಕಾಲಲ್ಲಿ ಕಾಲುಂಗ್ರ, ಶಾಶ್ವತವಾಗಿ ತನ್ನಲ್ಲೇ ಇರಬೇಕು ಅಂತ ಬಯಸೋ ತಾಳಿ ಅಂದ್ರೆ ಮುತ್ತೈದತನ. ಅದಕ್ಕೆ ನಾನು ನಿನಗೆ ಮನಸಾರೆ ತಾಳಿ ಕಟ್ಟಿತು.
ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ನೀನು ಬಯಸೋ ಸುಖ, ಶಾಂತಿ, ನೆಮ್ಮದಿ ನನಗೂ ಬೇಕು. ಅದಕ್ಕೆ ನಾನು ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೀನಿ, ಇರ್ತೀನಿ. ರೈಟ್ ಓಕೆ. ಥ್ಯಾಂಕ್ ಯು. ಇಲ್ಲಿ ಸರ್, ಪರವಾಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಇದುವರೆಗೂ ಎಷ್ಟೋ ಜನಕ್ಕೆ ಮೇಕಪ್ ಹಾಕಿದ್ದೀನಿ, ಆದ್ರೆ ಮೊದಲನೇ ಸಲ ಮೇಕಪ್ ಹಾಕೊಂಡು ಈ ತರ ಆಕ್ಟ್ ಮಾಡಿದವ್ರನ್ನ ನಾನು ನೋಡೇ ಇಲ್ಲ. ಇದಕ್ ಮುಂಚೆ ನೀವು ಆಕ್ಟ್ ಮಾಡಿರ್ಲಿಲ್ಲ, ಅದು ಹೇಗೆ? ಅದು ಅದು ನಾನು ಹವ್ಯಾಸ ರಂಗಭೂಮಿಯಲ್ಲಿ ನಾಟಕ ಮಾಡ್ತಿದ್ದೆ. ಹಾಗೆ ಹೇಳಿ ಮತ್ತೆ. ಸರಿ ಸರಿ, ದಾಡಿ ತೆಗೆದು ಬಿಡ್ಲಾ? ಬಿಡಿ 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 ಬಿಡಿ. ಯಾಕೆ? ಇನ್ಯಾತಕ್ಕೂ ಅಲ್ಲ, ಊಟ ಮಾಡೋಕ್ ತೊಂದರೆ ಆಗುತ್ತೆ ಅಂತ. ಅದು ನಾನು ಇವತ್ತು ಊಟ ಮಾಡಲ್ಲ, ಸಂಕಷ್ಟ. ಸಂಕಷ್ಟ? ಸಂಕಷ್ಟ ನೆನ್ನೆ ಅಲ್ವೇ? ನನಗೆ ಇವತ್ತು ಸಂಕಷ್ಟ. ಆಯ್ತು ಆಯ್ತು, ನಾನು ಊಟ ಮಾಡ್ಕೊಂಡು ಬಂದು ಆಮೇಲೆ ಟಚ್ ಅಪ್ ಮಾಡ್ತೀನಿ ಸರ್. ಮಾಡಿ. ಆಯ್ತು. ಪ್ರೊಡಕ್ಷನ್ ಬಾಯ್ಸ್ ಲೈಟ್ ಬಂದು 2 ದಿವಸದಿಂದ ಡಾಟಾ ಬ್ಯಾಲೆನ್ಸ್ ಇದೆ, ದಯವಿಟ್ಟು ಕೊಟ್ಬಿಡಿ ಸರ್ ಇವತ್ತು. ಹೋಗಯೋ ಸರ್, ಯೂನಿಯನ್ ಕಂಪ್ಲೇಂಟ್ ಮಾಡಿ ನಮ್ಮನ್ನು ಇದು ಮಾಡ್ತಾರೆ ಸರ್. ಕೊಡಿ ಸರ್ ಸುಮ್ಮನೆ ನೀವು. ಸರ್, ನನಗೆ ಯೂನಿಯನ್ ಅಂತ. ಸರ್, ಅವರು ಶೂಟಿಂಗ್ ಯೂನಿಟ್ ಇಂದ ಎಸ್ಕೇಪ್ ಆಗಿದ್ದಾರೆ. ಅವರು ಹುಡುಕ್ತಾ ಇದ್ದಾರೆ ಸರ್. ನನಗೆ ಗೊತ್ತಿತ್ತು ನೀವಿಂತ ಬೇಕು ಕಸರೆ ಮಾಡೋದು ಅಂತ. ನೀವೆಲ್ಲ ಶೋಕಿ ಮಾಡೋದು ಸರಿ. ಆ ಬೇಟೆ ನಮ್ದಾಗಬೇಕು. ಆಫ್ಟರ್ ಆಲ್ ಒಬ್ಬ ಹಳ್ಳಿ ಗಮಾರ ನಮ್ಮ ಮುಂದಿನ ಸ್ಕೋಪ್ ತೋರಿಸ್ತಾ ಇದ್ರೆ ಅದನ್ನೆಲ್ಲ ನೋಡ್ತಾ ನಾವು ಕೂತಿರ್ಬೇಕಾ? ಕ್ಷಮ ನೀವು. ಸ್ವಲ್ಪ ಟೈಮ್ ಕೊಡಿ ಸರ್. ಬರೀ ಕುದುರೆಯಿಂದ ಓಡಿದ್ರೆ ಆಗೋದಿಲ್ಲ, ಸ್ವಲ್ಪ ಬುದ್ಧಿಶಕ್ತಿನ ಉಪಯೋಗಿಸ್ಬೇಕು. ಆ ಪ್ರೊಡ್ಯೂಸರ್ ಬರಕ್ ಹೇಳು. ನಾನಾಗ್ಲೇ ಬಂದ್ಬಿಟ್ಟೆ ದಾದಾ. ಬೀಸೋ ಗಾಳಿಗೇನೆ ನೀವು ಬಂದಿದ್ದು ಗೊತ್ತಾಯ್ತು ದಾದಾ. ಏನಯ್ಯ ಪ್ರೊಡ್ಯೂಸರ್, ಮಸ್ಕ ಹೊಡಿತಾ ಇದೀಯಾ? ನನಗಿಂತ ಮೊದಲೇ ಅವರನ್ನು ಒಳಗೆ ಸೇರಿಸ್ಕೊಂಡ್ಬಿಟ್ಟಿದ್ಯಾ? ಹೇಗಿದೆ ನೀನ್ ಟೈಮು? ಸದ್ಯಕ್ಕೆ ಚೆನ್ನಾಗಿಲ್ಲ. ನಮ್ಮ ಸಿನಿಮಾ ಸೂಪರ್ ಹಿಟ್ ಆಗಿ 4 ಕಾಸಾದ್ರೆ ಮುಂದಕ್ಕೆ ಚೆನ್ನಾಗಿರುತ್ತೇನೋ. ಬನ್ನಿ ದಾದಾ. ನೋ ನಾವ ನನ್ನ ವೈರಿ ಇಲ್ಲಿರುವಾಗ ನಾನೇನಾದ್ರೂ ಕೆಳಗಡೆ ಇಳಿದು ಬಂದ್ರೆ ನಿನ್ನ ಸಿನಿಮಾ ಸ್ಕ್ರೀನ್ ಮೇಲೆ ಬರೋದೇ ಇಲ್ಲ. ಸರಿ, ಈ ಸರೌಂಡಿಂಗ್ಸ್ ನಲ್ಲಿ ಯಾರನ್ನಾದ್ರೂ ಹೊಸಬ್ರು ನೋಡಿದ್ಯಾ? ನಾನು ಯಾರನ್ನು ನೋಡ್ಲಿಲ್ವಲ್ಲ. 1 ನಿಮಿಷ ದಾದಾ. ಯಾವಂತ ಬಾರಯ್ಯ. ಬಂದೆ ಸರ್. ಕರೆದ್ರೆ ಸರ್. ರೀ, ನಮ್ಮ ಯೂನಿಟ್ ಅಲ್ಲಿ ಯಾರಾದ್ರೂ ಹೊಸಬ್ರು ಇಬ್ರು ಇದಾರೇನ್ರಿ? ಹೊಸಬ್ರು ನೆನ್ನೆ ಇಬ್ರಿದ್ರು ಸರ್. ನೋಡೋದಕ್ಕೆ ಹೇಗಿದ್ದಾರೆ? ಅದರಲ್ಲೂ ಒಬ್ಬ ಒಳ್ಳೆ ಕಟ್ಮಸ್ತಾಗಿದ್ದ ಸರ್, ಒಳ್ಳೆ ಕಲರು. ಮುಖ ಮಾತ್ರ ಬಹಳ ರಫು ಸರ್. ಸರ್, ಅವನ ಜೊತೆಲಿ ಒಂದು ಹುಡುಗಿ ಇದ್ಲು, ಬಹಳ ಸುಂದರವಾಗಿದ್ಲು ಸರ್. ಈಗ ಎಲ್ಲಿದ್ದಾರೆ? ನೆನ್ನೆ ಇಲ್ಲಿ ಇದ್ರು ಸರ್, ಈಗ ಎಲ್ಲಿದಾರ ಗೊತ್ತಿಲ್ಲ. ನೀವೇನು ಯೋಚನೆ ಮಾಡಬೇಡಿ ದಾದಾ, ಅವರೆಲ್ಲ ಇದ್ರು ನಾನು ಹುಡುಕಿಸ್ತೀನಿ. ದಾದಾ ಬನ್ನಿ ದಾದಾ, ಊಟ ಮಾಡೋಣ. ಅವರು ನನ್ನ ಕೈ ಸಿಗೋವರೆಗೂ ಒಂದು ಗ್ಲಾಸ್ ನೀರು ಸಹ ಕುಡಿಯೋದಿಲ್ಲ. ಕೈಯೋ ಗಾಡಿ ಹಿಂದಕ್ಕೆ. ನರಿ ಹೋಯ್ತು, ತೋಳ ಬಂತು. ಇವತ್ ನನ್ನ ಕತೆ ಮುಗ್ದಾಗೇನೆ. ಎಲ್ಲದ್ರಪ್ಪ ಇವರು? ದಾದಾ ಬಂದೆ. ದಾದಾ, ಲಕ್ಷ್ಯ ಹಾಕೋಕೆ ಅಂತ ಒಬ್ಬನ್ ಹುಡುಕೊಂಡು ಇಲ್ಲಿ ಬಂದೆ. ಅಷ್ಟ್ರಲ್ಲಿ ನೀನ್ ಸಿಕ್ಕಿದೆ. ಅವನ್ ಇಲ್ಲೇ ಎಲ್ಲೋ ಇದ್ದಾನೆ ಅಂತ ನಮ್ಮ ಹುಡುಗರು ಹೇಳ್ತಾ ಇದ್ದಾರೆ. ಅವನ್ನೇನಾದ್ರೂ ನೀನ್ ನೋಡಿದ್ರೆ ನನಗೆ ಹೇಳ್ದೆ ಇರಬೇಡ. ಆಯ್ತು ದಾದಾ. ದಾದಾ ಬನ್ನಿ ದಾದಾ, ಊಟ ಮಾಡೋಣ. ನಾನು ಮಾಡೋ ಊಟನ ನಿನ್ನ ಕೈಲಿ ಹಾಕೋಕ್ಕಾಗಲ್ಲ. ಏಯ್, ಎತ್ತೋ ಗಾಡಿನ. ಅವನು ಯಾರನ್ನೋ ಹುಡ್ಕೊಂಡ್ ಬಂದ, ಇವನು ಯಾರನ್ನೋ ಹುಡ್ಕೊಂಡ್ ಬಂದ. ಈಗೇನಾರು ಅವ್ರು ನನ್ನ ಕೈಗೆ ಸಿಗ್ಬೇಕು.
ಆವತ್ತು ನನ್ನ ಕೈಯಿಂದ ಏಟ್ ತಿಂದದ್ದಕ್ಕೆ ಇವತ್ತು ರಿವೆಂಜ. ಓಕೆ, ನೋ ಪ್ರಾಬ್ಲಮ್. ಇನ್ನೊಂದು ಫೈಟ್ ಸೀಕ್ವೆನ್ಸ್ ರೆಡಿ ಮಾಡ್ಕೋತೀನಿ. ನಮ್ಮ ಕೈಗಾರ ಕೆಲ್ ನಿಂತಿದಾರ. ಅಯ್ಯೋ, ಕೈನಲ್ಲಿ ಮಚ್ಚ ಬೇರೆ ತಿರುಗಿಸ್ತಾ ಇದಾರಲ್ಲಪ್ಪ. ಸರ್, ಇದೇ ಸರ್ ಇಲ್ಲಿ ಒಂದು ಒಳ್ಳೆ ಫೈಟ್ ಸೀಕ್ವೆನ್ಸ್ ತೆಗಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಇದೇನ್ ಸರ್ ಸಡನ್ ಆಗಿ? ಆಗ್ಲೇ ನಮ್ ಯೂನಿಟ್ ಎಲ್ಲ ಶಿಫ್ಟ್ ಆಗೋಯ್ತಲ್ಲ ಸರ್. ಅವ್ರು ಶಿಫ್ಟ್ ಆಗೋದಾಗ್ಲಿ, ಬಟ್ ನನ್ಗೊಂದು ಅನುಮಾನ. ಈ ನನ್ನ ಮಕ್ಕಳು ಯಾವಾಗ ನೋಡಿದ್ರು ನನ್ನ ಬೆನ್ನ ಹಿಂದೆ ಇದ್ದಾರೆ. ಇವ್ರುಗಳಿಗೆ ನೀವು ಪೇಮೆಂಟ್ ಕೊಟ್ರಾ ಅಥವಾ ನಾನ್ ಕೊಡ್ಬೇಕಾ? ಸರ್, ಅವರು ಯಾರನ್ನೋ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಯೂನಿಟ್ ಎಲ್ಲ ಇದಾರೆ ಅಂತ ಅವ್ರು ಡೌಟ್. ಬೈ ಮಿಸ್ಟೇಕ್ ಅದು ಬಂದಿದ್ದಾರೆ ಅಂತ ನಿಮ್ಗೊಂದು ಡೌಟ್. ಆ ಡೌಟ್ ನ ನೀವ ಕ್ಲಿಯರ್ ಮಾಡ್ತೀರಾ ಅಥವಾ ನಾನು ಕಳಿಸ್ತೀನಿ ಸರ್. ಓಕೆ. ಹಲೋ ಪ್ರೊಡ್ಯೂಸರ್, ಗಾಡಿ ಇಲ್ಲಿದೆ. ಇರ್ಲಿ ಸರ್, ಅವ್ರಿಗೆ ಸೆಟ್ಲ್ ಮಾಡ್ತೀನಿ. ಥ್ಯಾಂಕ್ ಯು. ಪುಕ್ಸಟ್ಟೆ ಓದೇ ತಿನ್ನೋ ಶೋಕಿ ನಿಮ್ಗೆ ಯಾಕ್ರಯ್ಯ? ಅಲ್ರಯ್ಯ, ನೀವ್ ಹಿಂಗೆ ಫಾಲೋ ಮಾಡ್ತಾ ಇದ್ರೆ ನನ್ ಸಿನಿಮಾ ಕಂಪ್ಲೀಟ್ ಆಗಲ್ಲ. ಆಮೇಲೆ ನಿಮ್ ಪಾಸ್ ಕೊಡ್ಬೇಕಾಗಿರೋ ಹಣನು ವಾಪಸ್ ಕೊಡಕ್ ಆಗಲ್ಲ. ಆಮೇಲೆ ನನ್ನ ಮಾಡಿ ಯಾವ್ದಾದ್ರು ಫುಟ್ಪಾತ್ ಮೇಲೆ ಬಿದ್ದಿರ್ತದ ಅಷ್ಟೇ. ಹೋಗ್ರಯ್ಯ. ಬೋಡ, ಏನ್ ಮಕ್ಕ ನೋಡ್ತೀವಿ? ಹೋಗ್ರಯ್ಯ. ಅಲ್ಲ, ಅವ್ರ ಕೈಲಿ ಬಯಸ್ಕೋಬೇಕು, ಇಲ್ಲಿ ಇವ್ರ ಕೈಲಿ ಉಗಿಸ್ಕೋಬೇಕು. ಕ್ಯಾಸೆಟ್ ಹಾಕಿ ಅಣ್ಣವ್ರು ಹಾಡೋದ್ರು ಕೇಳೋಣ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಆಪಲ್ ಆಪಲ್ ಎಲ್ಲಿ ಹೋಯ್ತು? ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ವಾಯ್ಸ್ ಅಂದ್ರೆ ವಾಯ್ಸ್ ಅಣ್ಣ, ಅದಕ್ಕೆ ನೀವು ಎಲ್ರು ಗುರು ಅಂತ ಕರೆಯೋದು. ರಾಜ್ಕುಮಾರಣ್ಣ, ಕರ್ನಾಟಕಕ್ಕೆ ನೀನೆ ನಂಬರ್ 1. ಬ್ಯೂಟಿಫುಲ್. ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ಪೆಪ್ಸಿ? ಯಾವಾಗೂ ಹೀಗೆ ದಾರಿ ಮಧ್ಯ ಗಾಡಿ ನಿಲ್ಲಿಸ್ತಾ ಹೋದ್ರೆ ಶೆಡ್ಯೂಲ್ ಯಾವಾಗ ಫಿನಿಶ್ ಮಾಡೋದು? ಹಾಗಲ್ಲ ಸರ್, ಹೋಗ್ತಾ ದಾರಿನಲ್ಲಿ ಒಂದು ಪೆಗ್ ಟೀ ಹಾಕೊಂಡು ಹೋಗೋಣ. ಪೆಗ್ಗು? ಹೌದು, ನಿಮ್ಗೆ ಟೀಗೂ ಕಾಫಿಗೂ ಪೆಗ್ಗು ವ್ಯತ್ಯಾಸನೇ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಯಾವಾಗ್ಲೂ ಪೆಗ್ನಲ್ಲೇ ಇರ್ತೀರಾ. ಎಷ್ಟು ಜಲ್ದಿ ನಾವ್ ಇಲ್ಲಿಂದ ಹೊಡ್ತೀವೋ ಅಷ್ಟು ಜಲ್ದಿ ಶೆಡ್ಯೂಲ್ ನಾವು ಫಿನಿಶ್ ಮಾಡ್ಬೋದು ಸರ್. ಹೌದಲ್ವಾ? ಹೌದು ಸರ್. ನೀನೇನು ಜಿಂಗು ಚೆಕ್ಕು, ಸಾಗಾರು ಮೇಕಪ್ ಆದಷ್ಟು ಬೇಗ ನೀಲಿಂದ ಪ್ಯಾಕಪ್. ಶಂಭು, ಬೇಗ ಹೊರಟು ನಡೀರಿ. ನನಗೆ ನಿಮ್ ಜೊತೆ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಸರ್. ಸೋ ಕೈಂಡ್ ಆಫ್ ಯು. ಕಾರಣ? ನೀವು ನರೇಟ್ ಮಾಡೋ ಸ್ಟೈಲು, ಆಕ್ಟ್ ಮಾಡಿ ತೋರಿಸೋ ರೀತಿ, ಡೈಲಾಗ್ ಡೆಲಿವರಿ, ಶಾರ್ಟ್ ಕಂಪೋಸಿಂಗ್ ಎಲ್ಲ ಮಾರ್ವೆಲಸ್ ಸರ್. ದಟ್ ಇಸ್ ಪ್ರಭಾಕರ್. ನೋ, ಟೈಗರ್ ಪ್ರಭಾಕರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಚಾಯ್. ಹ್ಯಾವ್ ಸಮಥಿಂಗ್? ಥ್ಯಾಂಕ್ ಯು ಸರ್. ಈ ಬಡ್ಡಿ ಮಕ್ಕಳು ನನ್ನ ಬೆನ್ನಿಂದಾನೆ ಯಾಕೆ ಬಿದ್ದಿದ್ದಾರೆ? ಫೈನಾನ್ಸ್ ಕೊಟ್ಟವ್ರಿಗೆ ಏನಾದ್ರು ಡೌಟ್ ಇರ್ಬೋದಾ ನಾನು ಕರೆಕ್ಟ್ ಆಗಿ ಶೂಟಿಂಗ್ ಮಾಡ್ತಿದ್ನೋ ಇಲ್ವೋ ಅಂತ? ಓಕೆ, ನೋ ಪ್ರಾಬ್ಲಮ್. ಅದೇನ್ ಕಿಸಿತಾರೋ ಕಿಸಿಲೆ, ಆಮೇಲೆ ನೋಡೋಣ. ಮಧು, ನೀನ್ ರೆಸ್ಟ್ ತಗೋ, ನಾನು ಅಂಗಡಿಗೆ ಹೋಗಿ ಬಟ್ಟೆ ತರ್ತೀನಿ. ಆಯ್ತು. ಬಾಳಾಕೋ.
ಏನಾಯ್ತು? ಏನಿಲ್ವಲ್ಲ? ಯಾರೂ ಇಲ್ಲ. ಸುಮ್ಮನೆ ಗಾಬರಿ ಆಗ್ಬೇಡ. ಬಾಲಾಕೋ, ನಾನು ಬರೋವರೆಗೂ ಯಾರೇ ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿಬೇಡ. ಉಮೇಶ, ಉಮೇಶ, ಏನಯ್ಯ ಇವತ್ತು ಯಾರಾದ್ರೂ ಹೊಸಗಿರಿ ಹಾಕಿ ಬಂದಿದ್ದಾರೇನ್ಯಾ? ಇಬ್ರು ಬಂದಿದ್ದಾರೆ ಸರ್. ಇಬ್ರು ಬಂದಿದ್ದಾರ? ಹ್ಞೂ ಸರ್. ಎಲ್ಲಿದ್ದಾರೆ? ರೂಮ್ ನಂಬರ್ 1ರಲ್ಲಿದ್ದಾರೆ. 1ರಲ್ಲಿದ್ದಾರಾ? ಲಗೇಜ್ ಇಲ್ಲ ಸರ್. ಲಗೇಜ್ ಇಲ್ಲ? ಇಲ್ಲ ಸರ್. ಲಗೇಜ್ ಇಲ್ಲ ಅಂದ್ರೆ ನಡಿ ನೋಡೋಣ. ಬನ್ನಿ ಸರ್. ಏನು? ಏನಿಲ್ಲಮ್ಮ, ನೀರ್ ಸೋರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ಗೇನ್ ತೊಂದರೆ ಆಗ್ಲಿಲ್ವೇನಮ್ಮ? ಆ ಉಮೇಶ, ನೀನ್ ಹೋಗಿ ಆ ಕಾಂಟ್ರಾಕ್ಟರ್ ಸ್ವಲ್ಪ ಫೋನ್ ಮಾಡಪ್ಪ. ಆಯ್ತು ಸರ್. ನಾನು ಏನಾಗಿದ್ದ ನೋಡ್ಕೊಂಬರ್ತೀನಿ. ಆಯ್ತು ಸರ್. ಚಿಲ್ಕ ಯಾಕೆ ಹಾಕ್ದ? ಅದು ಈ ಬನ್ನಿ ಚಿಟ್ಟಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಮ್ಮ ಹುಡುಗ ಬಾಗ್ಲ ಹಾಕೊಂಡು ಹೋಗಿದ್ದಾನೆ ಅಷ್ಟೇ. ನೀವು ಹತ್ರ ಬಂದ್ರೆ ಚೆನ್ನಾಗಿರಲ್ಲ. ಆ ಏನಾಯ್ತು? ದೂರದಿಂದ ಡೀಲ್ ಮಾಡ್ಕೊಂಡ್ರೆ ಆಯ್ತು, ಅದಕ್ಕೆ ಯಾಕೆ ಇಷ್ಟು ಎದುರ್ಕೊಂತೀಯ? ನಿಮ್ದು ಯಾವರು? ಇಬ್ರು ಓಡ್ ಬಂದಿರೋರ ಇಲ್ಲ ಪಿಕಪ್ಪ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅವ್ರಿಗೆ ಗೊತ್ತಾದ್ರೆ ತಾನೇ? ಗೊತ್ತಾಗೋವರೆಗೂ ನಾವಿಬ್ರು ಟೈಮ್ ಪಾಸ್ ಮಾಡೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನೀನು ನಿನಗೂ ಸ್ವಲ್ಪ ಸಂಪಾದನೆ ಆಗುತ್ತೆ, ನನಗೂ ತೀಟೆ ತೀರದಂಗೆ ಆಗುತ್ತೆ. ನೀನು ಯೋಚನೆ ಮಾಡಬೇಡ. ಅದು ಯಾಕಂತ ಸ್ವಲ್ಪ ಸುಮ್ಮನೆ ಇಟ್ಬಿಡು. ದುಡ್ಡು ಕೊಡ್ತೀನಿ ಅಂತಂದ್ರೆ ಅಲ್ಕ ನನ್ನ ಮಗನ ಈ ಕೆಲಸ ಮಾಡೋದಕ್ಕೆ ನೀವು ಲಾಜಿಕ್ ಇರೋದು. ಹೌದು. ಅದಕ್ಕೇನೀಗ ನಿಮ್ಮಂತವ್ರು ಪಿಕಪ್ ಮಾಡ್ಕೊಂಡು ಬಂದ್ರೆ ಇರೋದಕ್ಕೊಂದು ಲಾಡ್ಜ್ ಬೇಡವೆ, ಅದಕ್ಕೆ ನಾವು ಮಾಡಿರೋದು. ಅದಕ್ಕೆ ಯಾಕೆ ಸಿಟ್ಟು ಕೇಳ್ತೀಯ? ಫಸ್ಟ್ ಬೇಕಾದ್ರೆ ನೀನು ಮುಗಿಸ್ಕೋ, ನಮಗೆ ಹಳಿಸಿದ್ದಾದ್ರೂ ನಡೆಯುತ್ತೆ. ತಾಯಿಗಣ್ಣನ ಮಗನೇ, ಅದ್ಯಾಕೆ ಅಷ್ಟೊಂದು ಅಪ್ಸೆಟ್ ಆಗ್ತೀಯಾ? ಅವಳೇ ನೀನ್ ಕಟ್ಕೊಂಡು ಹೆಂಡ್ತಿನ? ಹೌದು, ಅವಳು ನನ್ನ ಹೆಂಡ್ತಿನೇ. ನನ್ನ ಹೆಂಡ್ತಿನೇ. ಇನ್ನೊಂದ್ಸಲ ಕಣ್ಣೆತ್ತಿ ಏನಾದ್ರು ನೋಡಿದ್ರೆ ಕಣ್ ಕಿತ್ತಾಕ್ಬಿಡ್ತಾನೆ. ನೀನೇನು ದೊಡ್ಡ ಬ್ಯಾಡರ್ ಕಣ್ಣಪ್ಪ. ಹೆಂಡ್ತಿ ಅಂತ ಕರ್ಕೊಂಬಂದು ತೀಟಿ ತೀರ್ಸ್ಕೊಳ್ಳೋರ್ನ ನಾನು ಸಾಕಷ್ಟು ಜನ ನೋಡಿದ್ದೀನಿ. ಹೆಂಡ್ತಿ ಕತ್ತಲ್ ತಾಳಿ ಎಲ್ಲ ಇದೆ. ಅದನ್ನ ಕೇಳಕ್ ನೀನ್ ಯಾರೋ? ನಾವು ಗಂಡ ಹೆಂಡತಿ ಅಂತ ಹೇಳೋದಕ್ಕೆ ನಿನಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ಸರ್ಟಿಫಿಕೇಟ್ ಕೊಡ್ಬೇಕಂತ ನನ್ನೇ ಕೇಳ್ತಾ ಇದೀಯಾ? ಇರು, ಪೊಲೀಸ್ ಅವ್ರನ್ನ ಕರ್ಕೊಂಬರ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಮಾತಾಡ್ತಾನೆ. ಹೋಗಲೇ ಹೋಗೋ. ಹೆಣ್ಣಿಗೆ ಅಲಂಕಾರ ಮಾತ್ರ ಅಲ್ಲ, ಆಭರಣ ಕೂಡ. ಆ ಆಭರಣ ಶಾಶ್ವತ ಆಗಿರ್ಬೇಕು ಅಂತ ಪ್ರತಿ ಹೆಣ್ಣು ಬಯಸೋದು ತಪ್ಪಲ್ಲ. ಹಾಗೆ ನೀನು ಬಯಸಿದ್ಯಾ, ಅದಕ್ಕೆ ನಾನಿಲ್ಲಿ ಕರ್ಕೊಂಡು ಬಂದಿರೋದು. ಈ ಮಾರಮ್ಮನ ಸನ್ನಿಧಿಲಿ ನಿನಗೂ ನನಗೂ ಮದುವೆ. ದಟ್ಸ್ ದ ಶಾರ್ಟ್. ಎಲ್ಲ ತಾಳಿ ಇಲ್ಲ ಅಣ್ಣ, ತಾಳಿ ಬಿಚ್ಚಿಟ್ಕೋ, ಬೇರೆ ಸನಿಗೆ ಬೇಕಾಗುತ್ತೆ ಅಂತ ಬಡ್ಕೊಂಡೆ. ಈಗ ಕೇಳ್ತಿದ್ದಾರೆ, ಏನ್ ಮಾಡ್ಲಿ? ಆ ಸ್ಪೆಷಲ್ ಗೆಟಪ್ನವರು ಬಿಚ್ಕೊಳ್ಳೇ ಇಲ್ಲ ಕಣ. ಹಲೋ, ತಾಳಿ ರೆಡಿನಾ? ನಿಮ್ಮ ಹತ್ರ ತಲೆ ಚಿಟ್ಕೊಂಡು ಸಾಯ್ಬೇಕು ಸಾರ್. ಕಮಾನ್ 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 ಕಮಾನ್, ನಿನ್ನೆ ಕೇಳ್ತಿರೋದು ತಾಳಿ ಎಲ್ಲಿ ಅಂತ. ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಸರ್. ಇಲ್ಲೇ ಯಾರಾದ್ರೂ ಹೆಂಗಸ್ರ ಹತ್ರ ಬಿಚ್ಚಿಸ್ಕೊಂಡು ತರ್ತೀನಿ ಸರ್. ಬಿಚ್ಚಿಸ್ಕೊಂಡು ತರ್ತಾನಂತೆ. ತಾಳಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಅದನ್ನೇನು ಪಟಾಪಟಿ ಚಡ್ಡಿ ಅಂತ ತಿಳ್ಕೊಂಡಿದ್ಯಾ ಬಿಚ್ಚಿಸ್ಕೊಂಬರಕ್ಕೆ? ಅದಕ್ಕೆ ಅದ್ರದ್ದೇ ಆದ ಒಂದು ಬೆಲೆ ಇದೆ. ನೀವೊಂದು ಕೆಲಸ ಮಾಡ್ತೀನಿ ಸರ್. ನಿನಗೆ ಮದ್ವೆ ಆಗಿದೆಯಾ? ಹಾಗಿದ್ರೆ ನಾ ಹೇಳ್ದಂಗೆ ಕೇಳು. ನಿನ್ ಮನೆಗೆ ಹೋಗಿ ನಿನ್ ಹೆಂಡ್ತಿನ ತಾಳಿ ಬಿಚ್ಕೊಡು ಅಂತ ಕೇಳು. ಅವಳು ಬಿಚ್ಕೊಟ್ರೆ ತಗೊಂಡ್ ಬಾ, ಆಮೇಲೆ ಶೂಟಿಂಗ್ ಮಾಡೋಣ. ತಗೊಂಡ್ ಬರ್ತೀಯಾ? ಇಲ್ಲ ಅಲ್ಲ, ಬ್ಲಾಡಿ ಔಟ್ ಔಟ್.
ನಮ್ ಸಂಸ್ಕೃತಿಲಿ ತಾಳಿಗೂ ಒಂದು ಬೆಲೆ ಇದೆ. ಅದ್ರ ಬೆಲೆ ನಿಮ್ಮಂಥವರಿಗೆ ಎಲ್ಲಿ ಗೊತ್ತಾಗುತ್ತೆ? ಈ ತಾಳಿನ ಹೆಣ್ಣೆ ಕಟ್ಕೊಂಡ್ರೆ ಯಾವಾಗ ಯಾರು ಬೇಕಾದ್ರೂ ಕಿತ್ತಾಕ್ಬೋದು. ಆದ್ರೆ ಒಂದು ಗಂಡು ಹೆಣ್ಣಿನ ಕುತ್ತಿಗೆ ಕಟ್ಟಿದ್ರೆ ಅದು ಶಾಶ್ವತವಾಗಿ ಅವಳು ಕುತ್ತಿಗೆಲ್ಲೇ ಉಳ್ಕೊಳ್ಳುತ್ತೆ. ಅವಳ ಜೀವನಕ್ಕೆ ಶಾಶ್ವತವಾದ ಆಸರೆ ಸಿಕ್ಕಾಗ ನೀವೇ ಈ ತಾಳಿನ ನನಗೆ ಕಟ್ಟಿ ನನ್ನ ಬಾಳಿಗೊಂದು ಆಸರೆ ಯಾಕಾಗ್ಬಾರ್ದು? ಆಗ್ತಿರ ತಾನೆ? ಮಧು ಮಧು, ನೀನ್ ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತು ತಾನೆ? ಗೊತ್ತಿದೆ ಚಂದ್ರು. ಸಾವು ಬದುಕಿನ ಈ ಹೋರಾಟದಲ್ಲಿ ನನ್ನನ್ನು ಕಾಯ್ತಾ ಇರೋ ನೀವೇ ನನ್ನ ಸಂಗಾತಿ ಆದ್ರೆ ಅದಕ್ಕಿಂತಲೂ ದೊಡ್ಡ ಭಾಗ್ಯ ನನಗೆ ಮತ್ತೊಂದಿಲ್ಲ. ಈ ಹೋರಾಟದಲ್ಲಿ ನಾನು ಬದುಕ್ತೀನೋ ಇಲ್ವೋ, ಆದ್ರೆ ಸಾಯೋ ಮೊದಲು ಮುತ್ತೈದೆ ಯಾಕೆ ಸಾಯೋದು ಒಳ್ಳೇದಲ್ವಾ? ನಾನಾಗ್ಲೇ ಹೇಳಿಲ್ವಾ ಸರ್, ಇದು 100% ಸೆಟಪ್ ಅಂಡ್ ಪಿಕಪ್ ಕೇಸು ಅಂತ. ಗಂಡ ಹೆಂಡತಿ ಅಂತ ಅಂದಮೇಲೆ ಕೊಳ್ಳಲ್ಲಿ ತಾಳಿ ಇರ್ಬೇಕಾ ಬೇಡವೆ? ತಾಳಿ ಎಲ್ಲ ಅಂತ ಈ ನನ್ನ ಮಗನ ಕೇಳಿದ್ರೆ ನನಗೆ ರೋಪ್ ಹೊಡಿತಾನೆ. ಬನ್ನಿ ಸರ್, ಕೇಳಿದ್ರೆ ತಾಳಿ ಇಲ್ಲ ಅಂತಾನೆ. ನೋಡಿ ಸರ್, ನೀವೇ ನೋಡಿ ಸರ್, ತಾಳಿ ಇಲ್ಲ ಸರ್. ಅವಾಗ ತಾಳಿ ಇರ್ಲಿಲ್ಲ ಸರ್, ಇವಾಗ ಹ್ಯಾಕ್ ಬಂತು ಗೊತ್ತಾಗ್ಲಿಲ್ಲ ಸರ್. ಏನ್ರಿ ಪೊಲೀಸ್ನವ್ರ ಹತ್ರ ಹುಡುಗಾಟ ಆಡ್ತಾರನ್ರಿ? ಇಲ್ಲ ಸರ್, ಇವರಿಬ್ರು ಸೇರ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ. ಹೌದು ಇನ್ಸ್ಪೆಕ್ಟರ್, ಆಗಿರ್ಲಿಲ್ಲ, ಈಗಿದೆ. ನನ್ನ ಹೆಂಡತಿ ಸ್ನಾನ ಮಾಡಕ್ ಹೋದಾಗ ತಾಳಿ ಕಿತ್ತೋಗಿತ್ತು, ಈಗ ಹಾಕೊಂಡಿದ್ದಾಳೆ. ಈಗ ನಮ್ಮ ಸ್ವಂತ ವಿಷಯದಲ್ಲಿ ಈ ಕಾಮ ಪಿಶಾಚಿ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿರ್ಬೇಕು. ಒಬ್ಳೇ ಇರೋವಾಗ ನೀರ್ ಸೋರ್ತಾ ಇದೆ ಅಂತ ಹೇಳಿ ಒಳಗ್ ಬಂದು ತಮ್ಮ ಚಪಲ ತೀರ್ಸ್ಕೊಳಕ್ ಪ್ರಯತ್ನ ಪಡೋ ಇಂಥವ್ರ ಮುಂದೆ ತಾಳಿ ತೋರಿಸಿ ಆ ತಾಳಿ ಯಾಕೆ ಅವಮಾನ ಮಾಡ್ಬೇಕು ಸರ್? ಇವ್ರಿಗೆ ನಾವು ಸರ್ಟಿಫಿಕೇಟ್ ಬೇರೆ ಕೊಡ್ಬೇಕಾ ಸರ್? ಸರ್, ಅವ್ರ ಮಾತು ನಂಬೇಡಿ ಸರ್, ಅವ್ರಿಬ್ರು ನಾಟಕ ಆಡ್ತಾ ಇದ್ದಾರೆ ಸರ್. ಇನ್ನೊಂದ್ಸಾರಿ ಈ ತರ ಮಿಸ್ಬಿಹೇವ್ ಮಾಡಿದ್ರೆ ಒದ್ದು ಒಳಗಡೆ ಹಾಕ್ಬಿಡ್ತೀನಿ ಸರ್. ನನ್ನ ಮಾತು ಕೇಳಿ ಸರ್, ನನ್ನ ನಂಬಿ ಸರ್, ನನ್ನ ಮಾತು ಕೇಳಿ ಸರ್. ಸರ್, ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಮನಕತ್ತ ಚೋರ ಚೋರ ಎದೆ ಹೊತ್ತ ಪೋರ ಪೋರ, ಮನಕತ್ತ ಚೋರ ಚೋರ ಎದೆ ಹೊತ್ತ ಪೋರ ಪೋರ, ಚಂದಿರ ನೂರ ಇಂದಿರ ನಿಂಗೆ ನಾನು. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಚಾಂದಿನಿ ನಿನ್ನ ರೂಪದ ರಾಶಿ ಸೌಂದರ್ಯಕ್ಕೆ ಸಾಕ್ಷಿ, ಚಂದಕ್ಕೆ ನೀನೆ ತವರೂರಮ್ಮ ಸೋತ ಈ ಋಷಿ. ಹೊಗಳಿಕೆ ಬಲ್ಲೆ ರಾಮರಿ ರಾಮ ಮೌನವಿರೇ ಕ್ಷೇಮ, ಮದನನೆ ಬಲ್ಲೆ ನಿನ್ನಯ ಮರ್ಮ ಪ್ರೇಮ ಇದು ಹೋಮ. ಜಾತಕ ಪಕ್ಷಿಯಂತೆ ನಾನು ಕಾಯುವೆ ಇಲ್ಲಮ್ಮ, ಜಾತಕ ನಾನು ಬರೆಯೇ
ಪ್ರೀತಿಲಿ ಅಲ್ಲ ಬ್ರಹ್ಮ. ಅಂಜಬೇಡ ಸಂಜೆ ರಾಣಿ ಇದುವೇ ಗಿರಿಧಾಮ. ಬ್ರಹ್ಮ ಯಾಕೆ ರಂಭೆ ಎಂದೇ ಹೇಳೆ ಓ ಭಾಮ. ನಂಬಿ ಬಂದ ಮೇಲೆ ಜಂಭ ಇರದು ಓ ಶ್ಯಾಮ. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಆತುರವಿರಲು ಕಾಯಿಸಿ ನೋಯಿಸೋ ಕಾಮಿನಿ ನಾನಲ್ಲ. ಯಾತರ ಸುಖವ ನೀಡುತ್ತ ನೀಗಲಿ ಯಾತನೆ ನಿನದೆಲ್ಲ. ಆದರದಿಂದ ಚಾದರ ಹಾಕುವ ಆಸೆಯು ನನಗೆಲ್ಲ. ಮಾದಕ ಕಣ್ಣು ಬಾಧಿಸುತ್ತಿರಲು ಕಾಲದು ನಿಲ್ಲೊಲ್ಲ. ಕೋಳಿ ಕೂಗುವ ತನಕ ಸಾಗಲಿ ಸರಸದ ಈ ಯೋಗ. ಹೋಳಿ ಹುಣ್ಣಿಮೆಯ ಅಭಿಷೇಕ ಸೇರಲು ನಾವೀಗ. ಗೆಲ್ಲಬೇಡ ಕೊಲ್ಲಬೇಡ ಹೃದಯವ ನೀನೀಗ. ಮೆಲ್ಲ ಮೆಲ್ಲ ಗಲ್ಲ ಮುತ್ತು ಬೇಡ ಈ ಬೇಗ. ಗುಲ್ಲು ಬೇಡ ಬಲ್ಲೆ ಎಲ್ಲ ಹಾಕಲೆ ನಾವೀಗ. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಮದನಾರಿ ಚೋರಿ ಚೋರಿ 16 ಕಳೆದ ಪೋರಿ ಮುದದಿಂದ ಪದವ ಹಾಡೆಯ. ಮನಕತ್ತ ಚೋರ ಚೋರ ಎದೆ ಹೊಕ್ಕ ಪೋರ ಪೋರ. ಮನಕತ್ತ ಚೋರ ಚೋರ ಎದೆ ಹೊಕ್ಕ ಪೋರ ಪೋರ. ಚಂದಿರ ನೂರ ಇಂದಿರ ನಿಂಗೆ ನಾನು. ನೋ ಪ್ರಾಬ್ಲಮ್. ಇಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊಂಡೆ ಶೂಟಿಂಗ್ ಮಾಡಿದ್ದೀನಿ. ಎಷ್ಟೋ ಕಾಂಪ್ರಮೈಸ್ ಮಾಡ್ಕೊಂಡೆ. ಇನ್ ಮುಂದೆ ಇರೋದು ಇಂಪಾರ್ಟೆಂಟ್ ಸೀನು, ಅಲ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಾಗ ಹೇಳಿದ್ರೆ ಇನ್ನು ಮುಂದೇನು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಶೂಟ್ ಮಾಡಿ ಸರ್. ಇಲ್ಲ ಅಂದ್ರೆ ಅವರು ನನ್ನ ಶೂಟ್ ಮಾಡ್ಬಿಡ್ತಾರೆ ಸರ್. ಈ ನಿಮ್ ಮುಖನ ಯಾರು ಶೂಟಿಂಗ್ ಮಾಡ್ತಾರೆ? ಶೂಟ್ ಅಂದ್ರೆ ಶೂಟಿಂಗ್ ಅಲ್ಲ ಸರ್, ರಿಯಲ್ ಶೂಟ್ ಸರ್. ಅಯ್ಯೋ 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 ಬನ್ನಿಣ್ಣ, ಬನ್ನಿ 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 ಬನ್ನಿಣ್ಣ. ಈ ಲಾಡ್ಜ್ ಓಪನ್ ಆದಾಗ ಬಂದಿದ್ ನೀವು ಬಹಳ ಅಪರೂಪ ಆಗ್ಬಿಟ್ರಿ. ಬನ್ನಿಣ್ಣ, ಒಳಗ್ ಬನ್ನಿ. ನಿಮ್ಮಂತವ್ರು ಬರ್ಬೇಕು, ನಮ್ಮಂತವ್ರು ಉಸಿರಾಡ್ಬೇಕು. ಬನ್ನಿಣ್ಣ ಬನ್ನಿ. ಬರೋದು ಹಾಗಿರ್ಲಿ. ನೋಡೋಕೆ ಒರಟು ಮುಖ, ಬಗುರು ಮೀಸೆ, ಸ್ವಲ್ಪ ಗರಮಗ ಇದ್ದಾನೆ. ಅವನ ಜೊತೆ ಒಬ್ಬ ಹುಡುಗಿ ಕೂಡ ಇದ್ದಾಳೆ. ಅಂಥವ್ರು ಯಾರಾದ್ರೂ ನಿಮ್ ಲಾಡ್ಜಿ ಬಂದಿದ್ರಾ? ಅಂಥವ್ರು ಹೌದಣ್ಣ, ಬಂದಿದ್ದಾರೆ. ರೂಮ್ ನಂಬರ್ 1ರಲ್ಲಿ ಇಬ್ರಿದ್ದಾರೆ. ತುಂಬಾ ಎಗರಾಡ್ತಾರಣ್ಣ. ನೀವ್ ಸ್ವಲ್ಪ ವಿಚಾರಿಸ್ಕೊಂಬಿಡಿ, ಹಾಗೆಲ್ಲ ಗೊತ್ತಾಗುತ್ತೆ. ಬನ್ನಿ ಬನ್ನಿ. ಅಣ್ಣ, ಬಡ್ಡಿ ಮಕ್ಕಳು ತಪ್ಪಿಸ್ಕೊಂಡ್ಬಿಟ್ರ. ತಪ್ಪಿಸ್ಕೊಂಡ್ಬಿಟ್ರಲ್ಲೋ. ಹೊರ
ಗೂಂಡಾಗಳಿಗೂ ನಿಯತ್ತು ಅನ್ನೋದಿರುತ್ತೆ. ಆದ್ರೆ ನೀನು ನಿನ್ನ ತಮ್ಮನ ತಲೆ ತೆಗೆದವನ್ನೇ ನನ್ನ ವಿರುದ್ಧ ಅಸ್ತ್ರವ ಬಳಸ್ಕೊಂಡೆ ಅಲ್ವಾ? ಬದ್ಮಾಶ್. ನಾಲ್ಗಿನ ನಾಗರಾವ್ ತರ ಹೊರಗೆ ಚಾಚಿ ಪದನ ಹೇಗ್ ಬೇಕಾಗ ಹೋದ್ರಬೇಡ. ಹೆಚ್ಚಿಗೆ ಮಾತಾಡಿದ್ರೆ ನನ್ ತಂಟೆ ಬಂದ್ರೆ ಡೀಲ್ ಬಗ್ಗೆ ಮಾತಾಡೋಣ. ಅವನು ನನ್ನ ತಮ್ಮನ ತಲೆ ಹಾರಿಸಿ ಲೋಫರ್ ನನಗೆ ಎದುರಾದ. ಈಗ ನಮ್ಮಿಬ್ರು ಗುರಿನೂ ಒಂದೇ. ಯಾಕೆ ನಮ್ಮಿಬ್ರ ಮಧ್ಯೆ ಕ್ಲಾಶು? ಕ್ಲಾಶ್ ಬಿಟ್ಟು ಫ್ರೆಂಡ್ಶಿಪ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈ ಶಾಕ್ಮೋರ ಸದಾ ಸಿದ್ಧ. ಬಟ್ ನಾಲಿಗೆಗೆ ಎಲುಬಿಲ್ಲ, ಈ ರೇಜರ್ಗೆ ನಿಯತ್ತಿಲ್ಲ. ಸೊ ನಿನ್ನ ಬಂದೂಕಿನ ಗುರಿ ನನ್ನ ಮೇಲೆ ಇರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಟಿವಿ, ಫ್ರಿಜ್, ವಾಷಿಂಗ್ ಮಷೀನ್ಗೆ ಗ್ಯಾರಂಟಿ ಕೊಟ್ಟಾಗೆ ಗ್ಯಾರಂಟಿ ಕೊಡೋಕೆ ನಾವೇನು ಅಂಗಡಿನ ಇಟ್ಕೊಂಡಿದ್ದೀವಿ? ದಂಧೆ ಮಾಡ್ತಾ ಇದ್ದೀವಿ ಶಾಕ್ಮೋರ, ದಂಧೆ. ನೋಡು, ಈ ರೇಜರ್ ಮಾತ್ರ ಲೈಫಲ್ಲಿ ಒಂದ್ಸಾರಿ ಮಾತು ಕೊಟ್ಟ ಅಂದ್ರೆ ಮುಗೀತು. ನನ್ನ ಪ್ರಾಣ ಹೋದ್ರೂ ಸರಿನೇ, ಮಾತಿಗೆ ಮಾತ್ರ ತಪ್ಪಲ್ಲ. ಇನ್ಮೇಲೆ ಏನೇ ಇದ್ರು ಜಂಟಿ ಆಪರೇಷನ್. ಓಕೆ ಓಕೆ. ಡ್ರೈವರಣ್ಣ, ಸ್ವಲ್ಪ ಫಾಸ್ಟ್ ಹೋಗೋಣ. ಊಟ ಲೇಟ್ ಆದ್ರೆ ಡೈರೆಕ್ಟರ್ ಕೂಗಾಡಿ ಪ್ಯಾಕಪ್ ಮಾಡ್ಬಿಡ್ತಾರೆ. ಪ್ರೊಡ್ಯೂಸರ್ ನನಗೆ ಬೈತಾರೆ. ಹೋಗ್ತಾ ಇದೀನಲ್ಲಪ್ಪ, ಇದಕ್ಕಿನ್ನ ಎಷ್ಟು ಬೇಗ ಹೋಗ್ಬೇಕು? ಪ್ಲೀಸ್ ಬೇಗ ಹೋಗೋಣ. ಇವ್ರೆಲ್ಲ ಹೋದ್ರು ಬಿಡ್ಬಾರ್ರು. ಮೇಲೆ ತಕ್ಷಣ ಮುಗಿಸ್ಬಿಡಿ. ಇವ್ರ ಸತ್ತು ವಿಷಯ ನನಗೆ ಬಂದು ತಿಳಿಸ್ಬೇಕು. ಹೋಗಿ. Something is fishy. A small break, please.
ಅಯ್ಯೋ, ನನ್ನ ಸಿನಿಮಾ ಮುಗಿಸ್ಕೊಡಿ ಅಂದ್ರೆ ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾವ್ರೆ. ಹೀಗೆ ಆದ್ರೆ ನನ್ನ ಸಿನಿಮಾ ಮುಗ್ದಾಗೇನೆ ಫೈನಾನ್ಸರ್ ನಾನು ಹಿಂಗಪ್ಪ ಉತ್ತರ ಕೊಡೋದು. ಒಂದಾಗೋ ಪರಿಸ್ಥಿತಿ. ಎಂತ ಟ್ರ್ಯಾಕ್ ರೀ ನಿಮ್ದು. ನಾನು ಸಿನಿಮಾಗೋಸ್ಕರ ಎಷ್ಟೋ ಕಥೆಗಳನ್ನ ಹುಡುಕ್ತಾನೆ ಇದ್ದೀನಿ. ಬಟ್ ಈ ಕಾನ್ಸೆಪ್ಟ್ ನಿಮ್ಮ ನಿಜ ಜೀವನದ ಕತೆ ಥ್ರಿಲ್ಲಿಂಗ್ ಥ್ರೆಡ್ ನಾನು ಎಲ್ಲೂ ಸಿಕ್ಕಲ್ಲ. ಈ ಚಾಲೆಂಜ್ಗಳನ್ನ ಎದುರಿಸ್ಕೊಂಡು ಸಾಗ್ತಾ ಇರೋ ನಿಮ್ಮ ಈ ಜೋಡಿಗೆ ಈ ಟೈಗರ್ ಬೆಂಬಲ ಇದ್ದೇ ಇರುತ್ತೆ. ಇನ್ನು ಮುಂದೆ ಈ ಸ್ಟೋರಿಗೆ ನಾನೇ ಡೈರೆಕ್ಟರ್ ಅಂಡ್ ಯು ಆರ್ ದ ಹೀರೋ. ಓಕೆ ಓಕೆನಮ್ಮ? ಕಾಡು ಮೇಡು ಅಂಗಳದಲ್ಲಿ ಹಾಡು ಕುಣಿತ ನಮಗೆ ಇಲ್ಲಿ ಮಾರಿಯಮ್ಮ ಕಾಲಡಿಯಲ್ಲಿ ಬಲು ಜೋರು ಹಬ್ಬ ಇಂದು ಇಲ್ಲಿ ಆದ್ಯಾವ್ರಿಟ್ಟ ಸ್ವರ್ಗ ಇಲ್ಲಿ ಕಾಡು ಮೇಡು ಅಂಗಳದಲ್ಲಿ ಹಾಡು ಕುಣಿತ ನಮಗೆ ಇಲ್ಲಿ
ಚಿಲಿಪಿಲಿನಮ್ಮ ಬೆನ್ನಲು ಬಿದ್ದ ಅಣ್ಣ ತಮ್ಮ ಹಾರೋ ಹಕ್ಕಿ ಚಿಲಿಪಿಲಿನಮ್ಮ ದಿನತಾಳ ಹಾಕಿ ನಲಿಸಿದೆ ನಮ್ಮ ಗಣ 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 ಘಂಟೆಯ ನಾದ ಕೇಳಮ್ಮ ಕಿಲ 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 ಹಾಡು ಹಾಡಮ್ಮ ಗಲ 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 ಗೆಜ್ಜೆ ಸದ್ದು ಮಾಡಮ್ಮ ಕುಲು 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 ಕುಲ ಕುಣಿತ ಮಾಡಮ್ಮ ಭೂಮಿ ನಮ್ಮ ಹಡೆದ ಅಮ್ಮ ಅವಳಿಗೆ ಸಾಟಿ ನೀಡಮ್ಮ ಜುಂಬ 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 ಹೋ ಜುಂಬ 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 ರಂಬ 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 ಹೋ ರಂಬ 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 ಕಾಡು ಮೇಡು ಅಂಗಳದಲ್ಲಿ ಜುಂಬ 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 ಹಾಡು ಕುಣಿತ ನಮಗೆ ಇಲ್ಲಿ ಜುಂಬ 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 ಅನ್ನವ ಕೊಟ್ಟ ನೆಲವೇ ಊರು ಪ್ರಾಣ ನಮಗೆ ಹಚ್ಚ ಹಸಿರು ಒಡನಾಟ ಎಂದು ನಮ್ಮ ಉಸಿರು ಡಮ 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 ಡಮರುಗ ಸದ್ದು ಮಾಡೋಣ ಧುಮ 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 ದುಂದುಬಿ ನಾಟ್ಯ ಆಡೋಣ ಜಣ 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 ತಾಳವ ಹಾಕಿ ನಲಿಯೋಣ ಗಮ 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 ಗಂಧದ ಹೂವ ಚಂದ್ರೋಣ ನಾಳೆಗಾಗಿ ಬರಬೇಡಿ ಜೊತೆಯಲ್ಲಿ ನಾವು ಬಾಳೋಣ ಜುಂಬ 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 ಹೋ ಜುಂಬ 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 ರಂಬ 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 ಹೋ ರಂಬ 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 ಕಾಡು ಮೇಡು ಅಂಗಳದಲ್ಲಿ ಜುಂಬ 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 ಹಾಡು ಕುಣಿತ ನಮಗೆ ಇಲ್ಲಿ ಜುಂಬ 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 ಮಾರಿಯಮ್ಮ ಕಾಲಡಿಯಲ್ಲಿ ಜುಂಬ 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 ಬಲು ಜೋರು ಹಬ್ಬ ಇಂದು ಇಲ್ಲಿ ಜುಂಬ 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 ಆಗಾರಿಕ ಸ್ವರ್ಗ ಇಲ್ಲಿ ಜುಂಬ 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 ಹೋ ಜುಂಬ 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 ರಂಬ 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 ಹೋ ರಂಬ 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 ಕಳ್ತೀಯ ಮಧು, ಇಲ್ಲಿ ಯಾರ್ದು ಭಯ ಇಲ್ಲ. ನಮ್ ಡೈರೆಕ್ಟ್ರು ತುಂಬಾ ಒಳ್ಳೆಯವರು. ಆ ರೌಡಿಗಳು ಇಲ್ಲಿ ಯಾರೂ ಬರಲ್ಲ. ನೀ ಬೆಳಗ್ಗೆ ಎದ್ದು ಊರ್ಗ್ ಹೋಗ್ಬೋದು. ಹೋಗಿ ಮಲಕ್ಕೋ. ಕತ್ತಿಗಳ ಮೇಲೆ ನಡೆಯುವಾಗ ಇನ್ನೆಲ್ಲಿ ಸರ್ ರಿಲ್ಯಾಕ್ಸೇಷನ್? ಆ ಪಾಪಿಗಳನ್ನ ಹಿಡಿದು ಮಟ್ಟ ಹಾಕೋವರೆಗೂ ರಿಲ್ಯಾಕ್ಸ್ ಅನ್ನೋ ಮಾತೇ ಇಲ್ಲ. ಪ್ರತಿ ಕ್ಷಣನೂ ಅದೇ ಟೆನ್ಷನ್ ಅಲ್ಲಿದ್ರೆ ನೋ ಯೂಸ್, ಪ್ರಯೋಜನನೇ ಇಲ್ಲ, ಯೂಸ್ಲೆಸ್. ಅದಕ್ಕೆ ಈ ಮೂಡಿಗೆ ಬಂದು ನೋಡು, ಅವಾಗ ಹೊಸ ಹೊಸ ಐಡಿಯಾಗಳು ಬರುತ್ತೆ. ಕಮಾನ್. ನೀವು ಡೈರೆಕ್ಟರ್ ಅಲ್ವಾ ಸರ್? ಆಕ್ಷನ್ ಕಟ್ಟು ಹೇಳಿದಷ್ಟೇ ಸುಲಭವಾಗಿ ಎಲ್ಲಾನು ಹೇಳ್ಬಿಡ್ತೀರಾ. ಆದ್ರೆ ನಾನು ಆಗಲ್ವಲ್ಲ. ಎಲ್ಲಿದೆಯಾ ನೀನು? ನೀನು ನನ್ನ ಹಾಗೆ ಆಕ್ಷನ್ ಕಟ್ ಅಂತ ಹೇಳ್ಬೋದು, ಆದ್ರೆ ಸ್ವಲ್ಪ ಈ ಔಷಧಿನ ತಗೊಂಡ್ರೆ ಆಗ ನಿನ್ ಚಿಂತೆನ ಆಕ್ಷನೇ ಇಲ್ಲದೆ ಬರೀ ಕಟ್ 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 ಅಂತ ಹೇಳ್ಬೋದು. ಇಲ್ಲ ಸರ್, ಮಧು ಕೊಟ್ರ ಮಾತಿನ ಪ್ರಕಾರ ಅವಳ ಮನೆಗೆ ಒಪ್ಪಿಸಿ ಆಮೇಲೆ ನೀವು ಎಲ್ಲಿದ್ರು ಹುಡ್ಕೊಂಡು ಬಂದು ನಿಮ್ಮ ಕಂಪ್ನಿ ಕೊಡ್ತೀವಿ. ಓಕೆ, ಈಗ ನೀವು ತಗೊಳ್ಳಿ. ಆಸ್ ಯು ವಿಶ್. ಗಾಡ್ ಬ್ಲೆಸ್. ಸರ್, ಸರ್,
ಸರ್ Yes, coming. Yeah. What is this? What is this? ಸೀನ್ ಬೆಳಗ್ಗೆ ಹೇಳ್ತೀನಲ್ಲ. ಅದಲ್ಲ ಸರ್, ಮಧುಗೆ ತುಂಬಾ ಜ್ವರ ಬಂದಿದೆ, ತುಂಬಾ ನರಳ್ತಾ ಇದ್ದಾಳೆ. Oh my God. ಚಂದ್ರು, come here. ಸರ್, ಮಧುಗ್ ತುಂಬಾ ಜ್ವರ ಅಂತೆ. ನಾನು ಡಾಕ್ಟರ್ಗೆ ಅರೇಂಜ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಯು ಟೇಕ್ ಕೇರ್. ಡೋಂಟ್ ಬಿ ವರಿ ಅಟ್ ಆಲ್. ಐ ಲುಕ್ ಆಫ್ಟರ್ ಎವ್ರಿಥಿಂಗ್. ಯು ಗೋ ಲುಕ್ ಆಫ್ಟರ್. ನಾನು ಈಗ ಬಂದೆ. ಯಾ. ರೇ ಪ್ರೊಡ್ಯೂಸರ್. ಸರ್ ನೀವು ಇಷ್ಟೊತ್ತಲ್ಲಿ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ರೇ ನಾನು ಇಲ್ಲಿ ಕೂತ್ಕೊಳಕ್ ಬಂದಿಲ್ಲ ರೀ. ಅರ್ಜೆಂಟ್ ಆಗಿ ಹೋಗಿ ಒಬ್ಬ ಡಾಕ್ಟರ್ ಕರ್ಕೊಂಡ್ ಬನ್ನಿ. ಆ ಹುಡುಗಿಗೆ ಹುಷಾರಿಲ್ಲ. ಹುಷಾರಿಲ್ವಾ? ಯಾರಿಗೆ ಸರ್? ಹೀರೋಯಿನ್ಗ? ನಿಮ್ಗೆ ಯಾವಾಗ ನೋಡಿದ್ರೆ ಬರೀ ಹೀರೋಯಿನ್ ಚಿಂತನೆ. ಆ ಹುಡುಗಿಗೆ ಹುಷಾರಿಲ್ಲ, ಅವಳು ನಮ್ಮ ಗೆಸ್ಟ್. ನಾನು ಹೇಳ್ತಾ ಇದ್ದೀನಿ, ನೀವು ಹೋಗಿ ಒಂದ್ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕರ್ಕೊಂಡ್ ಬರ್ಬೇಕು. ಈಗ ಕರ್ಕೊಂಡ್ ಬಂದ್ಬಿಡ್ತೀನಿ ಸರ್. ಅಯ್ಯೋ, ಮಧ್ಯಾಹ್ನ ಕರ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಪ್ಯಾಕಪ್ ಅಂದ್ಬಿಡ್ತಾರೆ. ಹಾಳಾದ ಈ ಶಂಪು ಎಲ್ಲ ಒಂದ್ ಕೆಲಸ ಹೇಳಿದ್ರೆ ಕೈಗೆ ಸಿಗಲ್ವಲ್ಲ ಇವನು. ಅಯ್ಯೋ ಬೇಗ ಬನ್ನಿ ಡಾಕ್ಟ್ರೆ, ಬೆಳಕರ್ರೆ ಟೈಗರ್ ಕುಂಬಳಕಾಯಿ ಅನ್ನತ್ತೆ. ದಾದಾ ನೀವು ಇಷ್ಟೊತ್ತಲ್ಲಿ? ನಮ್ಮ ಆಪರೇಷನ್ ನಡೆಯೋದೇ ಇಷ್ಟೊತ್ತಲ್ಲಿ. ಏನ್ ಕಾಯ್ತಂದೆ ಇಷ್ಟೊತ್ತಲ್ಲಿ ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇದೀಯಾ? ನಾಳೆ ಶೂಟಿಂಗ್. ಹಾಗಲ್ಲ ದಾದಾ, ನಮ್ ಹೀರೋಯಿನ್ಗೆ ಕಾಯ್ತೊಂಡೆ. ನಮ್ಮವ್ರನ್ನ ನಿಮ್ಮ ಯೂನಿಟ್ನವರೆಲ್ಲ ಸೇರಿ ಓಡಿಸಿದ್ರಂದ್ಮೇಲೆ ನಮ್ ಬೇಟೆ ನಿಮ್ಮಲ್ಲೇ ಇದೆ. ಯಾಕೆ ಪಿಕ್ಚರ್ ಫಿನಿಶ್ ಮಾಡ್ಬೇಕಂತ ಆಸೆ ಇಲ್ವಾ? ಏನಿಲ್ಲ ದಾದಾ, ನಾನ್ ನಿಮ್ಮ ಹತ್ರ ಸುಳ್ಳು ಹೇಳ್ತೀನ? ಹಾಗಂತ ಸತ್ಯನೂ ಹೇಳ್ತಾ ಇಲ್ವೇ ದಾದಾ? ಅದು ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡಿದ್ರೆ ಪೀಸ್ ಆಗಿ ಹೋಗ್ತೀಯ. ಒಂದು ಸಾರಿ ನಾನು ಸ್ಕೆಚ್ ಹಾಕ್ತಾ ಅಂದ್ರೆ ನಿನ್ ಕಾಂತನ ಬುಡಕ್ ಬಂದ್ಬಿಡ್ತಾ. ಹುಷಾರ್ ದಾದಾ, ಅಷ್ಟೊಂದು ಅಪ್ಸೆಟ್ ಆಗ್ಬೇಡಿ ದಾದಾ. ನಾನ್ ಡಾಕ್ಟರ್ ಕರ್ಕೊಂಡು ಹೋಗ್ತಾ ಇರೋದು ಆ ಹುಡುಗಿಗೆ ಹುಷಾರಿಲ್ಲ ಅಂತ. ಅವರಿಬ್ರು ನಮ್ಮ ಹತ್ರನೇ ಇದ್ದಾರೆ ದಾದಾ. ಕಾಯ್ತೊಂಡೆ, ನೀನ್ ಸತ್ಯ ಹೇಳಿದಾಗ ಬಹಳ ಮುದ್ದಾಗಿ ಕಾಣ್ತೀಯ. ಈಗ ಈ ಡಾಕ್ಟರ್ ಇಂದ ಹೋಗ್ತಾನೆ, ನಾವು ಡಾಕ್ಟರ್ ಆಗಿ ಅಲ್ಲಿ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್? ಶಂಭುಲಿಂಗಂ, ಶಂಭುಲಿಂಗಂ, ಶಂಭು ಸರ್ ಬಂದೆ ರಾತ್ರಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಪ್ರೊಡ್ಯೂಸರ್ ಹೋದವರು ಯಾಕಿನ್ನೂ ಬಂದಿಲ್ಲ ಸರ್? ಅದು ಯಾಕಿನ್ನೂ ಬಂದಿಲ್ಲ? ಓಕೆ ಓಕೆ ಓಕೆ, ಎಲ್ಲಿ ಹೋಗಿದ್ದಾರೆ? ಬರ್ತಾರೆ ಸರ್. ಅಲ್ಲಿ ನೋಡಿ ಸರ್, ಬಂದ್ಬಿಟ್ರು. ಓ ನಿಲ್ಸಯ್ಯ, ಹುಲಿ ಬಾಗ್ಲಲ್ಲೇ ಓಡಾಡ್ತಾ ಇದೆ. ಏನಪ್ಪ ಮಾಡೋದು? ಕೋಪ ಮಾಡ್ಕೊಂಡಿರೋಗಿದೆ. ರೇ ಸ್ವಾಮಿ, ಡಾಕ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ರಾತ್ರಿ ಹೋದರು. ಎಲ್ರಿ ಹೋಗಿದ್ರಿ? ಎಲ್ರಿ ಡಾಕ್ಟರ್? ಎಲ್ರಿ ಮಲಗಿದ್ರಿ? ಅದೇ ಸರ್, ನಾನು ಅದೇನ್ ಹೇಳಿ. ಓಕೆ ಓಕೆ, ಚಂದ್ರು ಎಲ್ಲಿ, ಮಧು ಎಲ್ಲಿ? ಸರ್ ಆ ವಿಷಯನ ಹೇಳಕ್ ಬಂದೆ ಸರ್. ಆ ರೌಡಿಗಳು ನನ್ನ ನಡ್ಕೊಂಡ್ ಚೆನ್ನಾಗಿ ಹೊಡೆದು ಅವ್ರಿಬ್ಬರನ್ನ ಹಾಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ಶಂಭು, ಏನ್ ಸರ್? ಲೊಕೇಶನ್ ಚೇಂಜ್. ಸರ್ ಇದೇನ್ ಸರ್ ಸಡನ್ ಆಗಿ? ನಮ್ಮ ಕ್ಲೈಮ್ಯಾಕ್ಸ್ ಒಂದು ಹೊಸ ತಿರುವು ಸಿಕ್ಕಿದೆ. ಇದೇ ನಮ್ಗೆ ಟರ್ನಿಂಗ್ ಪಾಯಿಂಟ್. ಓಕೆ ಓಕೆ, ಆಯ್ತು ಸರ್. ಒಂದೇ ಬೆರಡಲ್ಲಿ ನೀವಿಬ್ಬರು ಪ್ರಾಣನ ತೆಗಿಬಹುದು. ಹೇಗೆ ಹೇಳು? ಈ ಟ್ರಿಗರ್ನ ಒತ್ತಿದ್ರೆ ಸಾಕು. ಆದ್ರೆ ನಾನು ಹಾಗೆ ಮಾಡಲ್ಲ. ನೀವಿಬ್ಬರು ಪ್ರಾಣ ಅಷ್ಟು ಸುಲಭವಾಗಿ ಹೋಗ್ಬಾರ್ದು. ನನಗೆ ಎಷ್ಟೊಂದು ಟೆನ್ಷನ್ ಕೊಟ್ಟಿದೆ ಅಲ್ವಾ? ಈ ಹಕ್ಕಿಗೋಸ್ಕರ ತಾನೇ ನಮ್ಗೂಡಿದ ಜೋಡಿ ಹಕ್ಕಿಯಾಗಿ ಹಾರಿದ್ದು. ಈಗ ನಿಮ್ಮಿಬ್ಬರು ಪ್ರಾಣ ಪಕ್ಷಿನ ಹಾಗೇ ಹಾರಬೇಕು. ಪ್ರೇಮಿಗಳ ಆತ್ಮಹತ್ಯೆ ಅನಿಸ್ಬೇಕು. ನಾವಿಬ್ರು ಒಂದಾದ ಹಾಗೆ ನೀವಿಬ್ರು ಒಟ್ಟಿಗೆ ಸಾಯ್ಬೇಕು. ನೋ,
Fast! Come on, I say. ಯಾ ನಮಸ್ತೆ. ಡೇಟ್ಸ್ ಯಾವಾಗ್ಲೂ ಡೇಟ್ಸ್. ಓಕೆ, ಐ ವಿಲ್ ಗಿವ್ ದ ಡೇಟ್. ಟೆಲ್ ಮೀ. ಓಕೆ. No bombs. This is bomb and this is explosion. Oh, what is this? Yeah. Sir, not Raghu, sir. Raghu? Yeah, tell me. Sir, climax ಬಗ್ಗೆ ಡಿಸ್ಕಸ್ ಮಾಡಬೇಕು. ಲೊಕೇಶನ್ ಗೆ ಬಂದ್ಬಿಡ್ಲಾ ಸರ್? Climax. ಯಾವುದ್ರಿ ಕ್ಲೈಮ್ಯಾಕ್ಸ್? ಐ ಹ್ಯಾವ್ ಪ್ಲಾನ್ ದ ಕ್ಲೈಮ್ಯಾಕ್ಸ್. ನಾನು ನಿಮ್ಮ ಕ್ಲೈಮ್ಯಾಕ್ಸ್ ತೆಗೆಯಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಕ್ಲೈಮ್ಯಾಕ್ಸ್ ಇದೆ. ಅದನ್ನ ಮುಗಿಸ್ಬಿಟ್ಟು ಆಮೇಲೆ ನಿಮ್ ಕ್ಲೈಮ್ಯಾಕ್ಸ್ ತೆಗಿತೀನಿ. ಗಾಟ್ ಇಟ್?
ಮಂಗಳದಲ್ಲಿ ಹಾಡು ಕುಣಿತ ನಮಗೆ ಇಲ್ಲಿ ಮಾರಿಯಮ್ಮ ಕಾಲಡಿಯಲ್ಲಿ ಬಲು ಜೋರು ಹಬ್ಬ